ಮುದ್ರಣಾಲಯಕ್ಕೆ ಬೇಕಾದ ಹಣವನ್ನು ಸಾಣೇಕಲ್ ಒದಗಿಸುತ್ತಾರೆ. ಆದರೆ ಪ್ರಚಾರಕ್ಕೆ ಬೇಕಾಗುವ ಹಣವನ್ನು ಪ್ರಭುದೇವನೇ ಕೂಡಿಸಬೇಕು. ಅದೇ ಸ್ವಲ್ಪ ತಲೆತುರುಕಿಯ ವಿಷಯ ಆಗಿದೆ. ಆದರೂ ಅವನ ಮನಸ್ಸಿನಲ್ಲಿ ಕ್ರಾಂತಿಯ ಕೋಲಾಹಲವೇ ಕಾಣುತ್ತಿದೆ. ಈ ಹಿಂಸೆಯನ್ನು ಅಹಿಂಸೆಯಿಂದ ಇದಿರಿಸುವ ತತ್ವ ನಮ್ಮ ತಲೆಗಳನ್ನು ಲಾಠಿಯಿಂದ ಒಡೆಯುವ ಮಕ್ಕಳಿಗೆ ಹೇಳಿದುದಲ್ಲ. ಯಾವ ದೇಶದ ಇತಿಹಾಸದಲ್ಲೂ ಕೈಕಟ್ಟಿ ಕುಳಿತವರಿಗೆ ಸ್ವಾತಂತ್ರ್ಯ ದೊರಕಿದ್ದಿಲ್ಲ. ಅಹಿಂಸೆಯಿಂದಂತೂ ಬಂದೇ ಇಲ್ಲ. ಶಕ್ತಿಯುತರಿಗೇನೇ ರಾಜ್ಯ, ಬಲವೇ ಗೆಲ. ಹೀಗಿರುತ್ತಾ ಇನ್ನೂ ಗಾಂಧೀಜಿಯವರ ಮಾತನ್ನು ಕೇಳುತ್ತಾ ಹೋದರೆ ಜೈಲು ತುಂಬಿಸಿದ್ದು ಮಾತ್ರ ಬಂದೀತು, ಮತ್ತೇನೂ ಆಗಲಾರದು. ತಾಡನಂ ಪ್ರತಿ ತಾಡನಂ ಎಂದು ಸತ್ಯಾಗ್ರಹಿಯಾಗಿದ್ದ ಆತನು ತನ್ನ ನಿರಾಶೆಯನ್ನು ಪ್ರಕಟಿಸುತ್ತಾನೆ. ಆದರೆ ತನ್ನಂತೆ ಬಾಯಿ ಬಡಕರಾದವರಿಂದ ಹಿಂಸಾತ್ಮಕ ಸಮರ ನಡೆದೀತೇ ಎಂದು ಆತ ವಿಚಾರ ಮಾಡಲಾರ. ಅವನ ಒಂದು ಗುಣವೆಂದರೆ ಮನಸ್ಸಿಗಿಂತ ಮುಂಚಿತವಾಗಿ ನಾಲಿಗೆಯಲ್ಲಿ ಮಾತನ್ನು ಹರಿಯಗೊಡುವುದು. ಆದುದರಿಂದಲೇ ಸಾಣೇಕಲ್ ವಾದ ಮಾಡಿದ, ಪ್ರಭು, ನಿಮ್ಮ ಮಾತೇನೋ ಸರಿಯೇ, ಹಿಂಸೆಯಿಲ್ಲದೆ ನಮ್ಮ ಕೆಲಸ ಆಗಲಾರದು. ಆದರೆ ಒಂದು ಮಾತ್ರ ತಪ್ಪನ್ನು ನೀವು ಮಾಡುತ್ತಿದ್ದೀರಿ. ಕ್ರಾಂತಿಗೇಂತಿ ಅನ್ನುವವರು ಬಾಯಿ ಬಡಕರಾಗಬಾರದು. ನಮ್ಮ ಕೆಲಸ ವ್ಯವಸ್ಥಿತವಾಗಿ ರಹಸ್ಯವಾಗಿ ಆಗಬೇಡವೇ? ಆ ವೀರವಾಣಿ ಪತ್ರಿಕೆಯವರು ಮರೆಯಲ್ಲಿ ಕುಳಿತು ತೀರಾ ಗುಟ್ಟಿನಿಂದ ನಡೆಯಿಸಿದಂತೆ ನಡೆಯಿಸಬೇಕು ಎಂದನು. ನಾನೇನು ಬರಿಯ ಹುಚ್ಚನೆಂದು ತಿಳಿದಿರಾ? ಮಾತನ್ನು ಆಡಬಲ್ಲೆ, ಮೌನವನ್ನು ತಾಳಬಲ್ಲೆ. ಈಗ ನನ್ನ ತಲೆಯಲ್ಲಿಯೇ ನೂರಾರು ಹಂಚಿಕೆಗಳಿವೆ. ಇಲ್ಲಿ ಇದ್ದವರೆಲ್ಲ ಸ್ನೇಹಿತರೆ, ನೀವೂ ಇದ್ದೀರಿ. ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ 4 ಮಾತುಗಳನ್ನು ಆಡಿದೆ. ನನ್ನ ಅಷ್ಟೊಂದು ವಿಚಾರಗಳಲ್ಲಿ ನಿಮಗೂ ನಾನು ಹೇಳಲಿಲ್ಲ. ಎಲ್ಲದಕ್ಕೂ ಯೋಗ್ಯ ಸಮಯ ಹೊಂಚು ಹಾಕುತ್ತಿದ್ದೇನೆ. ಮೀನು ಚುಳ್ಳಿ ಹಕ್ಕಿಯಂತೆ ನಾನಿರುವವ. ಕೆಲಸ ಮಾಡುವ ಕಾಲಕ್ಕೆ ಬಾಯಿ ಬಿಗಿ ಹಿಡಿದು ರೆಕ್ಕೆ ಬಡಿಯುವ ಸ್ವಭಾವ ನನ್ನದು. ನನ್ನ ಧ್ಯಾನ ಎಲ್ಲಿ, ಕಾರ್ಯಕ್ರಮ ಏನು ಎಂದು ಸಾಧಿಸಿದ ಮೇಲೆಯೇ ನಿಮಗೆಲ್ಲ ತಿಳಿಯಬೇಕು ಎಂದ. ಅವನ ಗೆಳೆಯನ ಆತುರ ಹೆಚ್ಚಿತು. ಆತ, ಹಾಗಾದರೆ ನಾವು ಪ್ರೆಸ್ ಖರೀದಿಗೆ ಯಾವಾಗ ಮುಂಬಯಿಗೆ ಹೋಗುವುದು ಎಂದು ಕೇಳಿದ. ಇಷ್ಟು ಬೇಗನೆ ಹೋಗುವುದಿಲ್ಲ. ಇನ್ನೂ ಚಳವಳದ ಗದ್ದಲ ಮುಗಿಯಲಿಲ್ಲ. ದೇಶದ ರಾಜಕೀಯ ಗದ್ದಲ ಪೂರ್ಣ ಶಾಂತವಾಗಬೇಕು. ಇನ್ನೂ ಶಾಂತವಾಗಿಲ್ಲ. ನಾವು ತಂದ ಛಾಪಖಾನೆ ಮರುದಿನವೇ ಸರ್ಕಾರದ ಕೈಗೆ ಬೀಳಬಾರದು. ನಮ್ಮಿಬ್ಬರ ಹೆಸರು ತತ್ಕಾಲ ಎದುರಿಗೆ ಬೀಳಬಾರದು. ಮೂರನೆಯವರ ಹೆಸರಿಗೆ ಛಾಪಖಾನೆ ಇರಿಸಿ ಪತ್ರಿಕೆಗೆ ಅನುಮತಿ ದೊರಕಿಸಿಕೊಂಡು ನಾವು ತಣ್ಣನೆ ಕುಳಿತಿರಬೇಕು. ಕೆಲಸದ ದಿನ ಬಹಳ ದೂರವಿಲ್ಲ. ಗಾಂಧಿಯವರಿಗೂ ಸರ್ಕಾರಕ್ಕೂ ಸಂಧಾನವಾದೀತು ಎಂದು ನನಗೆ ಅನಿಸುತ್ತದೆ. ಕ್ರಮೇಣ ಡೊಮಿನಿಯನ್ ಸ್ಟೇಟಸ್ ಆದರೂ ಕೊಟ್ಟಾರೆಂದು ತೋರುತ್ತದೆ ಎಂದನು. ಹಾಗಿದ್ದರೆ ನಮ್ಮ ಕೆಲಸವೇ ಮುಗಿಯಿತಲ್ಲ. ಆಗ ನಮ್ಮ ಪಕ್ಕ ಸಮತಾವಾದಿ ಕೆಲಸ ಶುರು ಆಗುತ್ತೆ. ನಮ್ಮಲ್ಲಿಯ ಶ್ರಮಗಾರರನ್ನು ಕೂಡಿಸಿ ಬಂಡವಾಳಗಾರರ ತಲೆ ಕೆಳಗೆ ಮಾಡುವ ಕೆಲಸ ಮುಖ್ಯ. ಶ್ರಮಗಾರರ ಕೈಗೆ ಸ್ವಾತಂತ್ರ್ಯ ದೊರೆಯದೇ ಹೋದರೆ 10 ಶತಮಾನ ಹೋದರೂ ನಮ್ಮ ದೇಶಕ್ಕೆ ಸುಖವಿಲ್ಲ. ಅಲ್ಲಿಂದ ಒಬ್ಬೊಬ್ಬರೇ ಗೆಳೆಯರು ಸರಿದು ಹೋದರು. ಸಾಣೇಕಲ್ ಮತ್ತು ಪ್ರಭುದೇವರು ಇಬ್ಬರೇ ಉಳಿದರು. ಪ್ರಭುದೇವ ಅವನೊಡನೆ ಎಲ್ಲ ಬಗೆಯ ಕಾರ್ಖಾನೆ ಕೆಲಸಗಾರರ, ಕೂಲಿಗಾರರ, ನಿರಾಧಾರಿ ರೈತರ ಪಂಗಡಗಳನ್ನು ಬೆಳೆಯಿಸಿ ಚುನಾವಣೆಯಲ್ಲಿ ತಮ್ಮ ವರ್ಚಸ್ಸು ಹೆಚ್ಚುವಂತೆ ಮಾಡುವ ಯೋಜನೆಯನ್ನು ಹೇಳಿದ. ಜನ ನಮ್ಮ ಕೈಯಲ್ಲಿರದೆ ಯಾವ ಕೆಲಸವೂ ಆಗಲಾರದು. ಡಾಕ್ಟರ್ ಸಾಹೇಬರ ಪ್ರಭಾವ ನಡೆಯುತ್ತಿರುವುದೇಕೆ? ಅವರ ಮಾತಿಗೆ ಸಾಹುಕಾರರ ಹಿಂಡು ತಲೆ ತೂಗುತ್ತಿರುವುದರಿಂದ ಆ ವರ್ಚಸ್ಸಿನ ಹಿಂದೆ ಕೆಲಸ ಮಾಡುವ ಶಕ್ತಿ ಎಂದರೆ ಹಣ. ನಮ್ಮ ಕಿಸೆಯಲ್ಲಿ ₹1,00,000 ಬರುವ ತನಕ ಆ ಶಕ್ತಿ ಇರುವುದಿಲ್ಲ. ಶ್ರಮಗಾರರನ್ನು ಕೂಡಿಸುವುದಕ್ಕೂ ಹಣ ಬೇಕು. ಪ್ರಚಾರ ಮಾಡುವುದಕ್ಕೂ ಹಣ ಬೇಕು. ಅವರು ಸಂಪು ಹೂಡಿದಾಗ ಅವರ ಉಪವಾಸದ ಕಾಲದಲ್ಲಿ ಊಟಕ್ಕೆ ಕೊಡದೆ ಹೋದರೆ ಡಾಕ್ಟರ್ ನಂದರು ಜೈಲಿಗೆ ತಯಾರಿಸಿ ಕಳುಹಿಸಿದ ಸತ್ಯಾಗ್ರಹಿಗಳ ಪಾಡೇ ಬಂದೀತು. ಈ ವಿಚಾರದಲ್ಲಿ ಅವರು ಬಹು ಹೊತ್ತಿನ ತನಕ ಮಾತುಕತೆ ಮುಂದುವರೆಸಿದರು. ಇತ್ತ ನಿರಾಶೆಯಿಂದಲೇ ಶ್ಯಾಮ ತನ್ನ ಮನೆಗೆ ಬಂದನೆನ್ನಬೇಕು. 4-8 ಕಡೆಗಳಿಗೆ ಹೋಗಿ ಯಾಚಿಸಿದ. ಈ ಯಾಚನೆಯ ಒಟ್ಟು ಫಲ ₹35. ಬಂದದ್ದು ಬಂತು ಎಂದು ಮನೆಗೆ ಹಿಂದಿರುಗಿದ. ಸತ್ಯಳಿಗೆ ನಿರಾಶೆಯಾಯಿತು. ಸ್ವಲ್ಪ ಹೆಚ್ಚಾಗಿ ಹಣ ಕೊಟ್ಟಿದ್ದರೆ ಮಕ್ಕಳಿಗಾಗಿ ಒಂದು ಎಮ್ಮೆಯನ್ನು ಕೊಳ್ಳಬೇಕೆಂದು ಅವಳಿಗೆ ಆಸೆ ಇತ್ತು.
ಹೆಚ್ಚಿನ ಶಿಕ್ಷಣ ಉಪಚಾರ ತಮ್ಮಿಂದ ಆಗದೆ ಹೋದರೂ ಅವರ ಹಾಲು ಮೊಸರಿಗೆ ಕೊರತೆಯಾಗಬಾರದೆಂದು ಮನಸ್ಸು ಹೇಳುತ್ತಿತ್ತು. ಅವರಿಗೆ ಪಾಠ ಕಲಿಸುವವನು ಶ್ಯಾಮನೊಬ್ಬ. ಅವನಿಗೇನು ಗೊತ್ತು, ಅಲ್ಲದೆ ಮನೆ ಕೆಲಸಗಳು ಸ್ವಲ್ಪ ಇದೆಯೇ ಎಂದುಕೊಂಡಳು. ತನ್ನ ನಿಸ್ಸಹಾಯಕತೆಯನ್ನು ನೆನೆದು ವ್ಯಥೆಯಾಯಿತು. ತನ್ನ ಗಂಡ ದೂರದ ಊರಿನಲ್ಲಿ ಎಷ್ಟೆಲ್ಲ ತೊಳಲಾಡುತ್ತಿದ್ದಾರೆಯೋ ಏನೋ. ತಮ್ಮದು ಇನ್ನೂ ಮಿತ ಜೀವನವಾಗಬೇಕು. ಮಳೆಗಾಲಕ್ಕೆ ತುಂಬ ಕಷ್ಟವಾಗಬಹುದು. ನಾಳಿನಿಂದಲೇ 3 ಊಟದ ಪರಿಪಾಠವನ್ನು 2ಕ್ಕೆ ಇಳಿಸಬೇಕು ಎಂದುಕೊಂಡಳು. ಆ ವಿಷಯವನ್ನು ಶ್ಯಾಮನೊಡನೆ ಹೇಳುತ್ತಲೇ ಆತನಿಂದ, ಅಮ್ಮ, ನಾನು ನೀವು 2 ಅಲ್ಲ 1 ಊಟದಲ್ಲಿ ಇರಬಹುದು. ಆದರೆ ಈ ಮಕ್ಕಳನ್ನು ಹಾಗೆ ಸಾಕಲು ಬಂದೀತೆ. ಅಲ್ಲದೆ ಸಂಜೆ ವೇಳೆ ಅವಕ್ಕೆ ಸ್ವಲ್ಪವಾದರೂ ತಿಂಡಿಯನ್ನು ಕೊಡಬೇಡವೇ? ನೀವು ಯೋಚನೆ ಮಾಡಬೇಡಿ. ಅವರಿಗೂ ಇಲ್ಲಿನ ಸಂಗತಿಗಳು ತಿಳಿಯದೇ ಇಲ್ಲ. ಇಲ್ಲಿನ ಸಂಗತಿಯನ್ನು ವಿವರಿಸಿ ಈಚಣ್ಣ ಭಟ್ಟರಿಗೆ ಒಂದು ಕಾಗದ ಬರೆಯುವ. ಅವರು ಅಣ್ಣನಿಗೆ ಸಂಗತಿಯನ್ನು ತಿಳಿಸುತ್ತಾರೆ ಎಂದನು. ಏನು, ಈಚಣ್ಣ ಭಟ್ಟರಿಗೆ ಬರೆಯುವುದೇ? ನಾವು ಮಕ್ಕಳಿಗೆ ಅನ್ನ ಹಾಕುವ ಸ್ಥಿತಿಯಲ್ಲಿ ಇಲ್ಲವೆಂದು ಇಷ್ಟು ಬೇಗ ಅವರಿಗೆ ಬರೆದರೆ ಅವರು ಏನೆಂದು ತಿಳಿಯಬೇಕು? ತಾಯಿ ತಂದೆಗಳ ಕಷ್ಟ ಮಕ್ಕಳಿಗೆ ಬೇಡವೆಂದು ಇಲ್ಲಿಗೆ ಅವರನ್ನು ಕಳುಹಿಸಿದ್ದಾರೆ. ನಾವು ಅವರ ಕಾತರ ಹೆಚ್ಚಿಸುವುದೇ? ಆ ಕೆಲಸ ಬೇಡ. ಮತ್ತೇನು ಮಾಡಲಿ? ಅವರಿಂದಲೇ ಕಾಗದ ಬರುವ ತನಕ ಸುಮ್ಮನಿರಬೇಕು. ಬರೆಯುವುದಾದರೆ ಅಣ್ಣನ ವಿಳಾಸಕ್ಕೇನೇ ಬರೆಯಬೇಕು. ಈಗ ತತ್ಕಾಲದ ಯೋಚನೆ ಹೆಚ್ಚಲ್ಲ. ಇದ್ದ ಹಣದಿಂದ ಬರುವಷ್ಟು ಅಕ್ಕಿಯನ್ನು ಕೊಂಡು ಇರುವ ಎಂದನು. ರಾಮಣ್ಣ ಪೂಜಾರಿಯಲ್ಲಿಗೆ ಹೋಗಿ ಇರುವ ಹಣಕ್ಕೆ ಬರುವಷ್ಟು ಅಕ್ಕಿಯನ್ನು ಕೊಳ್ಳುವುದೆಂದು ಅವರಿಬ್ಬರ ನಿರ್ಣಯವಾಯಿತು. ರಾತ್ರಿ ಮಲಗುವಾಗ ಅವಳ ಮನಸ್ಸಿನಲ್ಲಿ ಬೇರೆಯೇ ಆದ ಒಂದು ಧೈರ್ಯ ಮೂಡಿತು. ತನ್ನ ತಂದೆ ತನ್ನೊಡನೆ ಎಷ್ಟು ನಿಷ್ಠುರ ಮಾಡಿಕೊಂಡು ಊರಿಗೆ ಹೋಗಿದ್ದರೂ ಅಲ್ಲಿಗೆ ಹೋಗಿ ಕಣ್ಣೀರು ಕರೆದರೆ ಸಹಾಯ ಮಾಡಿಯಾರು ಎಂದು. ಇನ್ನಷ್ಟು ಬೈದಾರು. ಕೆಲಸವಾಗಬೇಕಾದರೆ ಬೈಗಳನ್ನು ಕೇಳಬೇಕು. ಸ್ವಾರ್ಥದ ಕೆಲಸವೇನೂ ಅಲ್ಲ, ತನಗೆ ಬೇಕಾದುದೇನೂ ಅಲ್ಲ. 4 ಮಂದಿ ಅನಾಥರನ್ನು ಸಾಕುವುದಕ್ಕಲ್ಲವೇ ಎಂದು ಯೋಚಿಸುತ್ತಾ ಮಲಗಿದಳು. ಮರುದಿನ ಬೆಳಗ್ಗೆ, ನೋಡು ಶ್ಯಾಮ, ಎಮ್ಮೆಗೆ ತೌಡನ್ನು ಇರಿಸಿಬಿಟ್ಟು ರಾಮಣ್ಣನ ಮನೆಗೆ ಹೋಗಿ ಬಾ. ಅವನಂತೂ ಮನೆಯ ಕಡೆಗೆ ಬಾರದೆ ವರ್ಷವೊಂದಾಯಿತು. ಅವರಿದ್ದಾಗಲಾದರೂ ಆಗಾಗ ಬರುತ್ತಿದ್ದ. ಈಗ ಬರುವುದನ್ನೇ ಬಿಟ್ಟಿದ್ದಾನೆ ಎಂದಳು. ಶ್ಯಾಮಣ್ಣ ಹಿಂದಿನ ದಿವಸ ಗಳಿಸಿದ ರೂಪಾಯಿಗಳನ್ನು ಹಿಡಿದುಕೊಂಡು ರಾಮಣ್ಣನ ಮನೆಗೆ ಹೋದ. ರಾಮಣ್ಣ, ಒಂದು ಕೆಲಸ ಆಗಬೇಕಲ್ಲ, ಅಮ್ಮ ಹೇಳಿದ್ದಾರೆ ಎಂದ. ಅರೆ ಶ್ಯಾಮಣ್ಣ, ನೀನು ಎಂದು ಬಂದದ್ದು? ಜೈಲಿಗೆ ಹೋಗಿದ್ದಿ ಎಂಬ ವರ್ತಮಾನವಿತ್ತು. ಈಗ ಚಳವಳದ ಸ್ಥಿತಿ ಹೇಗೆ ನಿಂತಿದೆ? ಮಂಗಳೂರಿನಲ್ಲಿ 4 ದಿನ ಬಹಳ ಗದ್ದಲವಾಯಿತು. ಈಗೆಲ್ಲವೂ ಸಪ್ಪೆ. ನಮ್ಮ ಊರವರೇ ಹಾಗೆ. ನೀನು ಬಂದೆಷ್ಟು ದಿವಸಗಳಾದವು? 1 ತಿಂಗಳಾಗುತ್ತಾ ಬಂತು. ರಾಯರು ಊರಲ್ಲಿ ಇಲ್ಲವಂತೆ. ಎಲ್ಲಿಗೆ ಹೋಗಿದ್ದಾರೆ? ಏನು ಕತೆ? ಎಲ್ಲಿದ್ದಾರೆಯೋ ಏನೋ. ಅವರು ಶಿಶಿಯೋ ಸಿದ್ದಾಪುರವೋ ಎಲ್ಲಿಯೋ ಇದ್ದಾರೆ. ಚಳವಳದ ಕೆಲಸದಲ್ಲಿಯೇ? ಹೌದೆಂದು ಕಾಣುತ್ತದೆ. ಹೋಗಲಿ, ನೀನೇನು ಬಂದೆ? ಅಮ್ಮ ಹೇಳಿದ್ದಾರೆ ಒಂದು 10 ಮುಡಿ ಅಕ್ಕಿಯನ್ನು ತೆಗೆಯಿಸಿಕೊಂಡು ಬರಬೇಕೆಂದು. ಆದಷ್ಟು ಕಡಿಮೆ ದರದಲ್ಲಿ ನೋಡಿ. ರಾಮಣ್ಣ ತೆಗೆಯಿಸಿಕೊಟ್ಟಾನು ಎಂದರು. ಈಗ 30 ರೂಪಾಯಿ ಕೊಟ್ಟಿದ್ದಾರೆ. ಅಕ್ಕಿ ನಿಮಗೆ ಏತಕ್ಕೆ? ಕಳೆದ ವರ್ಷದ ಸಾಗುವಳಿ ಚೆನ್ನಾಗಿತ್ತು. ಮಕರ ಸಂಕ್ರಾಂತಿ ವೇಳೆಗೆ ಮನೆಗೆ ಬಂದಾಗ ಮಳೆಗಾಲಕ್ಕೆ ಅಕ್ಕಿ ಸಾಕು ಎಂದಿದ್ರಿ. ಅದು ಅಂದಾಜಿನಲ್ಲಿ ಹೇಳಿದ್ದು. ಈಗ ನೋಡು, ಮನೆಯಲ್ಲಿ ಜನ ಮೊದಲಿನಂತಲ್ಲ. ನಾನು ಬಂದಿದ್ದೇನೆ. ಅಲ್ಲದೆ ಅಣ್ಣ ಆ ಕಡೆಯಿಂದ 6 ಮಂದಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದಾನೆ. ಅವರನ್ನೆಲ್ಲ ಇಲ್ಲಿಯೇ ಇರಿಸಿಕೊಂಡು ಸಾಕಬೇಕು ಎಂದು ತಿಳಿಸಿದ್ದಾನೆ. ಉತ್ತರ ಕನ್ನಡದಲ್ಲಿ ಚಳವಳದಲ್ಲಿ ಜೈಲಿಗೆ ಹೋದವರ ಆಸ್ತಿ ಕಳೆದುಕೊಂಡವರ ಮಕ್ಕಳು ಅವರಂತೆ. ಬಂದು 1 ತಿಂಗಳಾಗುತ್ತಾ ಬಂತು. ಅವರನ್ನು ಅಣ್ಣ ಕಳುಹಿಸಿಕೊಟ್ಟ. ಆ ಮಕ್ಕಳು ಎಲ್ಲಿಯವರು ಏನೆಂದು ಯಾರಿಗೂ ಹೇಳಬೇಡ. ನಾಳೆ ಯಾರಾದರೂ ಬಂದು ಹಿಂಸೆ ಮಾಡಿ ಯಾರು? ಹೌದಪ್ಪ, ಈಗೆಲ್ಲ ರಾವಣಾಸುರನ ದರ್ಬಾರು. ಅಲ್ಲದಿದ್ದರೆ ಅಂಗಡಿಯಲ್ಲಿ ಕುಳಿತ ನಿನ್ನನ್ನು ಹೊಡೆದು ಜೈಲಿಗೆ ಕಳುಹಿಸುತ್ತಿದ್ರೆ 100 ಜನರಿಗೆ ಹಾಗೆ ಮಾಡಿದರಂತಲ್ಲ. ಅದನ್ನೆಲ್ಲ ನೋಡಿ ಈ ವರ್ಷ ಸೇಂದಿ ಏಲಮಿಗೆ ನಿಲ್ಲಬಾರದೆಂದು ಮನಸ್ಸಿತ್ತು. ಆದರೆ ನಮ್ಮ ಅಪ್ಪನಿಗೆ ಅದು ಹಿಡಿಸಲಿಲ್ಲ. ನಾವು ತಕ್ಕೊಳ್ಳದಿದ್ದರೆ ಇನ್ನೊಬ್ಬರು ತಕ್ಕೊಳ್ಳುವುದಿಲ್ಲವೇ ಎಂದು ವಹಿಸಿಕೊಂಡರು. ಮೇಲೆ ಬಿದ್ದೇ ವಹಿಸಿಕೊಳ್ಳಬೇಕಾಯಿತು. ಈ ವರ್ಷ ಏಲಮಿನ ಹಣ ಹುಟ್ಟುವುದು ಕಷ್ಟ. ಆ ವಿಚಾರದಲ್ಲಿ ಅಕ್ಕಿಯನ್ನು ಎಲ್ಲಿಂದಾದರೂ ಕೊಡಿಸುತ್ತೀಯಾ? ಪೂರ್ಣ ಹಣ ನನ್ನ ಕೈಯಲ್ಲಿಲ್ಲ. ಅಕ್ಕಿಗೇನು ಬರಗಲ್ಲ, ನಮ್ಮದೇ ಅಕ್ಕಿ ಇದೆ.
ಈ ವರ್ಷ ಹೆಚ್ಚಿನ ದರವೂ ಇಲ್ಲ. ದರ ಬಂದರೆ ಬಂಡಸಾಲೆಗೆ ಹಾಕುವ ಎಂದು ಅಪ್ಪ ಕಾದಿದ್ದಾನೆ. ದರ 4ವರೆಗೆ ಹೋದದ್ದು 4ಕ್ಕೆ ಬಂದಿದೆ. ನಿಮ್ಮ ಮಟ್ಟಿಗಲ್ಲವೇ, ಹೇಗೂ ಮಾಡುವ. ಹಣದ ಗರ್ಜಿಯೂ ಇಲ್ಲ. ಮಾಸ್ತರರು ಬಂದ ಮೇಲೆ ಕೊಟ್ಟರೆ ಸಾಕು. ಕಲಲನನ್ನು ಮನೆಗೆ ಕಳುಹಿಸು, ಹೊರಿಸಿಕೊಂಡು ಹೋಗಿ. ಈಗ ತಂದ ರೂಪಾಯಿಗಳನ್ನು ತೆಗೆದುಕೋ. ಅದು ನಮ್ಮ ಕೈಯಲ್ಲೇ ಖರ್ಚಾಗಬಾರ್ದಲ್ಲ. ಇನ್ನೂ 4-5 ಮುಡಿ ಅಕ್ಕಿ ಬೇಕಾದೀತು. ಒಂದೇ ಸಾರಿ ಕೊಡುವುದಕ್ಕೆ ಉಳಿಯಲಿಕ್ಕಿಲ್ಲ. ನೀನೀಗ ಹೋಗು. ರೂಪಾಯಿ ಈಗ ಇರಲಿ ನಿನ್ನ ಕೈಯಲ್ಲಿ. ಅಮ್ಮನನ್ನು ಕಾಣದೆ 4 ತಿಂಗಳಾಯಿತು. ಸಾಯಂಕಾಲ ಬರ್ತೇನೆ ಅಂತ ಶ್ಯಾಮನನ್ನು ಕಳುಹಿಸಿಕೊಟ್ಟ. ಶ್ಯಾಮ ಮನೆಗೆ ಬಂದು ನಡೆದ ಸಂಗತಿಯನ್ನು ಹೇಳಿದ. ಅವನೇ ಬರ್ತಾನೆಂತೇನು? ಒಳ್ಳೆಯದಾಯಿತು. ಎಮ್ಮೆ ಸುದ್ದಿಯನ್ನು ಅವನ ಹತ್ರ ಮಾತನಾಡಬಹುದು. ಈ ಬತ್ತಲು ಎಮ್ಮೆ ಮಾರಾಟ ಮಾಡಿ ಕರೆಯುವ ಎಮ್ಮೆ ಒಂದನ್ನು ಕೊಂಡರಾಗುತ್ತಿತ್ತು. ಆದರೆ ಅಷ್ಟೆಲ್ಲ ಹಣ ಎಲ್ಲಿಂದ ತರಲಿ ಎಂಬ ಯೋಚನೆ ಬಂದಿತು. ಆಕೆ ಆಳನ್ನು ರಾಮಣ್ಣನಲ್ಲಿಗೆ ಕಳುಹಿಸಲಿಲ್ಲ. ಅವನೇ ಬರ್ತಾನಲ್ಲ, ಆಮೇಲೆ ವಿಚಾರಿಸಿ ಕಳುಹಿಸಿದ್ರಾಯಿತು ಎಂದುಕೊಂಡಳು. ಇತ್ತ ಶ್ಯಾಮನನ್ನು ಕರೆದು, ನೀನು ಆ ಸಣ್ಣ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಓದಲು ಬರೆಯಲು ಹೇಳಿಕೊಡು. 1 ಗಳಿಗೆಯಾದರೂ ಸಾಕು ಎಂದು ಉಪದೇಶ ಮಾಡಿದಳು. ಆಕೆ ಮಧ್ಯಾಹ್ನ ಊಟ ಮುಗಿಸಿ ತುಸು ವಿಶ್ರಾಂತಿಗೆಂದು ಮಲಗಿಕೊಂಡಿದ್ದಳು. ಒಂದು ಮಗ್ಗಲಿನಿಂದ ಚಂದ್ರ ಅವಳ ಜುಟ್ಟನ್ನು ಎಳೆಯುತ್ತಿದ್ದ. ಇನ್ನೊಂದು ಬದಿಯಿಂದ ಕಿಟ್ಟಣ್ಣ ಅವಳ ಕಾಲ ಬೆರಳನ್ನು ಹಿಡಿದು ಆಟವಾಡಿ ನಗಿಸುತ್ತಿದ್ದ. ಇತರ ಬಾಲಕರು ಶಾಲೆಯ ಚಾವಡಿಯಲ್ಲಿ ಕುಳಿತು ನೆಲದಲ್ಲಿ ಸೀಮೆ ಸುಣ್ಣದ ಗೆರೆ ಹಾಕಿ ಕಲ್ಲುಗಳನ್ನು ಇರಿಸಿ ಹುಲಿ ದನ ಆಟವಾಡುತ್ತಿದ್ದರು. ಆಗ ರಾಮಣ್ಣನ ಸವಾರಿ ಆಗಮಿಸಿತು. ಆತ ಪದವಿನಿಂದಲೇ ಇಳಿದು ಬಂದಾಗ ಮೊದಲು ಸಿಗುವುದೇ ಶಾಲೆ. ಅಲ್ಲಿ ಕುಳಿತಿರುವ ಮಕ್ಕಳನ್ನು ಕಂಡು ಅದರ ಅರ್ಧ ಪೂರೈಸಿದ ಗೋಡೆಯ ಮೇಲೆ ಕುಳಿತು ಅವರ ಆಟ ನೋಡಿದ. ಆ ವೇಳೆಗೆ ಪಾಠ ಕಲಿಸಲು ಶ್ಯಾಮಣ್ಣ ಬಂದ. ಶ್ಯಾಮಣ್ಣ ಬಂದು ಅವನನ್ನು ನೋಡಿದ. ಅಮ್ಮ ಮಲಗಿದ್ದಾರೆಯೋ ಏನೆಂದು ನೋಡಿಕೊಂಡು ಬರಲು ಹೋದ. ಬಳಿಕ ರಾಮಣ್ಣನನ್ನು ಅಲ್ಲಿಗೆ ಕರೆದುಕೊಂಡು ಹೋದ. ಅಲ್ಲಿ ಚಂದ್ರನ ಜತೆಯಲ್ಲಿ ಆಡುತ್ತಿದ್ದ ಕಿಟ್ಟಣ್ಣನನ್ನು ಕಂಡು, ಅಮ್ಮ, ಈ ಮಗು, ಆ ಹೆಣ್ಣು ಮಕ್ಕಳು ಇವೆಲ್ಲ ಅಪ್ಪಬ್ಬೇ ಇಲ್ಲದುವೇ ಎಂದು ಕೇಳಿದ. ಇದ್ದವರು ಇದ್ದಾರೆ, ಇಲ್ಲದವರೂ ಇದ್ದಾರೆ. ಅದರಲ್ಲಿ ಒಬ್ಬಿಬ್ಬರು ತುಂಬ ಅನುಕೂಲಸ್ಥರ ಮನೆಯವರು. ಅವರ ಆಸ್ತಿ ಮನೆಯನ್ನೆಲ್ಲ ಸರ್ಕಾರದ ಸ್ವಾಧೀನವಾಗಿ ಇವಕ್ಕೆ ಇರಲು ಸ್ಥಾವಿಲ್ಲದೆ ಹೋಗಿದೆ. ಇವರ ಮನೆಯವರಲ್ಲಿ ಕೆಲವರು ಜೈಲಿಗೆ ಹೋಗಿದ್ದಾರೆ. ಮಾಸ್ತರರೀಗ ಅಲ್ಲಿದ್ದಾರಂತೆ. ಅವರೇ ಇವರನ್ನು ಒಟ್ಟು ಮಾಡಿ ಕಳುಹಿಸಿಕೊಟ್ಟರು. ಇಲ್ಲಿ ಮಾತ್ರ ಇವಕ್ಕೆ ನಮ್ಮ ಕೈಯಿಂದ ದೇವರು ಅನ್ನ ಹಾಕಿಸುತ್ತಾನೆಯೋ, ಏಕಾದಶಿ ಮಾಡಿಸುತ್ತಾನೆಯೋ ಎಂಬ ಹೆದರಿಕೆ ನನಗೆ. ಹಾಗೇನೂ ಆಗಲಾರದು. ದೇವರು ಈ ಮಕ್ಕಳ ಬಾಯಿಯ ಅನ್ನ ತಪ್ಪಿಸಲಿಕ್ಕಿಲ್ಲ. ಈ ಸಣ್ಣ ಮಗುವಿಗೆ ನಿಮ್ಮ ಚಂದ್ರನ ಪ್ರಾಯವಾಗಬಹುದು ಅಲ್ಲವೇ? ಆ ಮಗುವಿನ ಅಪ್ಪನೇ ಇವರನ್ನೆಲ್ಲ ಕರೆದುಕೊಂಡು ಇಲ್ಲಿಗೆ ತಂದು ಬಿಟ್ಟು ಹೋದರು. ಅದರ ಅಮ್ಮನನ್ನು ಸಹ ಜೈಲಿಗೆ ಹಾಕಿದ್ದಾರಂತೆ. ಬಿಟ್ಟು ಹೋಗುತ್ತಾ ಈ ಮಗುವಿನ ತಂದೆ ಕಣ್ಣೀರು ಸುರಿಸಿದರು. ಮಗು 10 ದಿನ ಅಪ್ಪನನ್ನು ಜಾನಿಸಿ ಅತ್ತಿತು. ಈಗೇಕೋ ಸಮಾಧಾನವಾಗಿದೆ. ಪಾಪ ಏನು ಮಾಡೀತು? ನಮ್ಮ ಮಾಸ್ತರರಿಗೆ ಇಂಥದ್ದೇ ಸಾಟಿ. ಕಳೆದ ಆವೃತ್ತಿ ಆ ಹೊಲೆಯರ ಮಗುವನ್ನು ತಂದು ಪಟ್ಟ ಒದ್ದಾಟ ಬೇಡ. ಈಗ ಈ ಮಕ್ಕಳು ನಮ್ಮಿಂದ ಹಿಂದಿನ ಜನ್ಮದಲ್ಲಿ ಯಾರ್ಯಾರಿಗೆ ಏನೇನು ಸಲ್ಲುವುದಕ್ಕಿತ್ತೋ ಅದನ್ನು ಸಲ್ಲಿಸುವ ದಾರಿ ಇದು. ಅವಕ್ಕೂ ಇಲ್ಲಿನ ಅನ್ನ ನೀರಿನ ಋಣ ಇರಬೇಕು. ಅಷ್ಟಕ್ಕೆ ಅವಕ್ಕೆ ತೊಂದರೆ ಬಾರದಿದ್ದರೆ ಸಾಕು. ಅನ್ನ ನೀರು ಅನ್ನುತ್ತೀರಿ ನೀವು, ಅಷ್ಟು ಸಾಕೇ? ಈ ಮಕ್ಕಳಿಗೆ ವಸ್ತ್ರ, ಒಡವೆ, ಹಾಲು, ಹಯನು ಇಲ್ಲದೆ ಅವು ಬೆಳೆದವೆಯೇ? ನಾಳೆ ಅವುಗಳ ಹಿರಿಯರು ಬಂದು ಅವನ್ನು ಕರೆದುಕೊಂಡು ಹೋಗುವಾಗ ನಮ್ಮ ಮಕ್ಕಳನ್ನು ಹೊಟ್ಟೆ ಬಟ್ಟೆಗೆ ಕೊಡದೆ ದಣಿಸಿದರು ಎನ್ನಬಾರದಲ್ಲ? ಅದೇ ಯೋಚನೆ ನನಗೆ. ಹಾಲು ಹಯನು ಅನ್ನುತ್ತೀಯ ನೀನು. ಏನು ಮಾಡಬೇಕೋ ತಿಳಿಯುವುದಿಲ್ಲ. ಮನೆ ಎಮ್ಮೆ ಬತ್ತಿದೆ. ಇವತ್ತು ಬೆಳಗ್ಗೆ ಕೊಟ್ಟದ್ದು 1 ಕುಡ್ತೆ ಹಾಲು. ಅದರಿಂದೇನು ಮಾಡಲಿ? ದುಡ್ಡು ಕೊಟ್ಟು ಪೂರೈಸೀತೆ. ಮಳೆಗಾಲದ ಮಟ್ಟಿಗೆ ಬೇಕೆನ್ನುವಷ್ಟು ಅಕ್ಕಿಯನ್ನು ಕೂಡಿಟ್ಟರೆ ಒಂದು ಧೈರ್ಯ. ಇನ್ನು ಯಾರದ್ದಾದರೂ ಕಾಲು ಹಿಡಿದು ಈ ಬತ್ತಲು ಎಮ್ಮೆಯನ್ನು ಮಾರಾಟ ಮಾಡಿಸಿ ಒಂದು ಒಳ್ಳೆಯ ಎಮ್ಮೆ ಕೊಂಡರಾದೀತು ಎಂದಿದೆ ಮನಸ್ಸಿನಲ್ಲಿ. ನಿನ್ನನ್ನೇ ನೆನೆಯುತ್ತಿದ್ದೆ. ಈಗ ನೀನು ಬಂದಿದ್ದಿ. ಏನು ಮಾಡುತ್ತೀಯಾ ಮಾಡು. ನನಗೆ ಹೆಚ್ಚಿಗೆ ಸಾಲ ಮಾಡುವ ಧೈರ್ಯವಿಲ್ಲ. ನಾಳೆ ಅವರೇ ಬಂದು ತೀರಿಸಬೇಕಲ್ಲ. ಅವರಿದ್ದರೆ ಬೇರೆಯೇ ಮಾತು. ಈಗ ಇಲ್ಲಿ ನಾನು ಶ್ಯಾಮ ಇಬ್ಬರೇ ಒದ್ದಾಡುವವರಾಗಿದ್ದೇವೆ. ಸತ್ಯಳ ಮಾತನ್ನು ಕೇಳಿ ರಾಮಣ್ಣ ಯೋಚನೆಗೀಡಾದ.
ಆತ ಎಲ್ಲ ಕೆಲಸಗಳಲ್ಲಿಯೂ ಉತ್ಸಾಹಿಯೇ. ತಮ್ಮ ಊರಿಗೆ ಮಾಸ್ತರರು ಬಂದ ವಿಷಯದಲ್ಲಿ ಅವನಿಗೆ ತುಂಬ ಅಭಿಮಾನವಿತ್ತು. ಆದರೆ ಅವರ ಅನುಕೂಲತೆಯ ವಿಷಯದಲ್ಲಿ ಅವನ ಅಭಿಪ್ರಾಯ ಬೇರೆ ತೆರನಾಗಿತ್ತು. ಅವರು ತುಂಬ ಶ್ರೀಮಂತರಿರಬೇಕು ಎಂದು ತೋರುತ್ತಿತ್ತು. ಹಾಗೆ ಅನುಕೂಲತೆ ಇಲ್ಲದೆ ಅಷ್ಟೆಲ್ಲ ಪರೋಪಕಾರ ಮಾಡುವುದು ಸಾಧ್ಯವೇ ಎಂಬ ಅನುಮಾನ ಅವನದು. ತನ್ನ ಮನೆ ನೆರೆಯಲ್ಲಿ ಬಿದ್ದಾಗ ಅವರು ಮಾಡಿದ ಸಹಾಯ, ಊರವರ ಸಲುವಾಗಿ ಪಟ್ಟ ಶ್ರಮ, ಆ ಹೊಲೆಯರ ಕೂಸಿಗಾಗಿ ತೋರಿದ ಆಸಕ್ತಿ ಇವೆಲ್ಲ ಅವನಲ್ಲಿ ಆಶ್ಚರ್ಯವನ್ನು ಹುಟ್ಟಿಸಿದ್ದುವು. ಈಗ ಅವನಿಗೆ ಅವರು ತಮ್ಮ ಸ್ವಂತ ಕಷ್ಟಗಳನ್ನು ಲೆಕ್ಕಿಸದೆ ಮಾಡುತ್ತಿದ್ದ ಪರೋಪಕಾರಗಳು ಇವು ಎಂದು ನೆನವರಿಕೆಯಾಯಿತು. ಅಮ್ಮ, ನಿಮ್ಮ ಕಷ್ಟವೊಂದು ಬೇರೆಯಲ್ಲ, ನನ್ನದು ಬೇರೆಯಲ್ಲ. ನನ್ನಿಂದಾದ ಸಹಾಯ ನಾನು ಮಾಡ್ತೇನೆ. ಹಣದ ಲೆಕ್ಕಾಚಾರ ಈಗ ಬೇಡ. ಕಲಲ ನನ್ನ ಕಳುಹಿಸಿ ಅಕ್ಕಿ ತರಿಸಿಕೊಳ್ಳಿ. ಆ 30 ರೂಪಾಯಿಯನ್ನು ಕೊಟ್ಟು ನಿಮ್ಮ ಹಳೆಯ ಎಮ್ಮೆಯನ್ನು ಕೊಟ್ಟರೆ 10-15 ಕುಡ್ತೆ ಹಾಲು ಕೊಡುವ ಎಮ್ಮೆ ಸಿಕ್ಕೀತೆ. ತೆಗೆದುಕೊಂಡರೆ ಒಳ್ಳೆಯದನ್ನು ನೋಡಿ ತೆಗೆದುಕೊಳ್ಳಬೇಡವೇ? ಇಷ್ಟೆಲ್ಲ ಮಕ್ಕಳಿರುವಾಗ ಅವಕ್ಕೊಂದು ಮಜ್ಜಿಗೆ ನೀರನ್ನಾದರೂ ಕಾಣಿಸಬೇಡವೇ? ಈ ಸಣ್ಣವಕ್ಕೆ ಒಂದಿಷ್ಟು ಹಾಲು ಕೊಡಬೇಡವೇ ಎಂದನು. ಆ ಮಾತುಗಳಾಗುವಾಗ ಶ್ಯಾಮ ಅಲ್ಲಿಯೇ ಇದ್ದ. ಅವನ ಹಿಂದೆ ಮರೆಯಲ್ಲಿ ಆಟವನ್ನು ಬಿಟ್ಟು ಮಹಾದೇವ ನಿಂತು ಕೇಳುತ್ತಿದ್ದ. ಅವನಿಗೆ ಆಗತಾನೇ ಅಲ್ಲಿನ ಕತೆ ಹೀಗಿದೆ ಎಂದು ತಿಳಿಯಿತು. ಅದು ಶ್ಯಾಮನ ಕಣ್ಣಿಗೆ ಬಿದ್ದುದರಿಂದ ಹಾಗೆಲ್ಲ ದೊಡ್ಡವರ ಮಾತು ಕೇಳುತ್ತಾ ನಿಲ್ಲಬಾರದು ಮಗು ಎನ್ನಬೇಕಾಯಿತು. ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಹೇಳಿ ಮಹಾದೇವ ಅಲ್ಲಿಂದ ಹೊರಟು ಹೋದ. ಹಾಗೆಯೇ ಸತ್ಯಮ್ಮ ರಾಮಣ್ಣನವರ ಸಂಭಾಷಣೆಯು ಮುಂದುವರಿಯಿತು. ಹೌದು, ಎಮ್ಮೆ ಒಂದನ್ನು ತರಿಸಿಕೊಟ್ರೆ ತುಂಬ ಉಪಕಾರವಾಗುತ್ತಿತ್ತು ನಿಜ. ಆದರೆ ಅಕ್ಕಿಗೆ ಹಣ ಬಾಕಿ ಮಾಡಿಕೊಂಡ್ರೆ ನಾಳೆ ನಮಗೆ ಕೊಡುವುದಕ್ಕೆ ಕಷ್ಟವಾದರೆ ನಿಮಗೂ ಮನೆಯಲ್ಲಿ ಕೇಳುವವರಿದ್ದಾರಲ್ವೇ? ನಿಮ್ಮ ಅಪ್ಪ ಸುಮ್ಮನೆ ಕುಳ್ತಾನೆಯೇ? ಬಾಕಿಯಾದರೆ ನನಗಲ್ವೇ? ಸಾಲದ ಹಣ ನಾನು ಜೋರು ಮಾಡಿಯೇನು ಎಂಬ ಹೆದರಿಕೆಯೇ ನಿಮಗೆ ಎಂದು ನಗುತ್ತಾ ನುಡಿದನು. ಅಮ್ಮ, ನೆರೆ ಬಂದ ಕಾಲದಲ್ಲಿ ಮಾಸ್ತರರು ಸ್ವಂತ ಖರ್ಚಿನಿಂದ ಎಷ್ಟು ಜನರನ್ನು ಸಾಕಿದ್ದರೆಂಬುದು ನೆನಪಿಲ್ಲವೇ ನನಗೆ? ನಾನೂ ಬಂದು ಊಟ ಮಾಡಿದ್ದೇನೆ. ಇರಲಿ, ಈಗ ನಾನು ನಿಮಗೆ 10 ಮುಡಿ ಅಕ್ಕಿ ಕಳುಹಿಸ್ತೇನೆ. ಆದರೆ 10 ಮುಡಿ ನಿಮ್ಮ ಊಟಕ್ಕೂ ಬೇಸಾಯದ ಖರ್ಚಿಗೂ ಸಾಕಾದೀತೆ? ಕೊಚ್ಚು ಕೊಡುವ ಮಟ್ಟಿಗೆ ಅಕ್ಕಿ ಇದೆ. ಅದನ್ನು ತೆಗೆದರೆ ಬೇರೆ ಅಕ್ಕಿ ಉಳಿಯದು. ಗೇಣಿಯ ಅಕ್ಕಿಯನ್ನೆಲ್ಲ ಕೊಟ್ಟಾಯಿತು. ಅದನ್ನು ಬಾಕಿ ಮಾಡಿಕೊಂಡಿರೇ ಆಗುತ್ತದೇನೋ. ಹಾಗೆ ಗೇಣಿ ಕೊಟ್ಟ ಮೇಲೆ ಉಳಿಯುವುದೆಷ್ಟು? ಗೇಣಿ ಬಾಕಿಯೇ? ರಂಗಪ್ಪ ಸಾಹುಕಾರರವರು ಮರುದಿನ ಗದ್ದೆ ಬಿಡಬೇಕೆಂದು ಹೇಳಿ ಯಾರು? ಏನೋ ಮಾತಿಗೆ ಬಂದೆ. ಮಳೆಗಾಲದಲ್ಲಿ ಅಕ್ಕಿ ಕಡಿಮೆ ಬಿದ್ದರೆ ಹೇಳಿ ಕಳುಹಿಸಿ. ದಾಕ್ಷಿಣ್ಯ ಮಾಡಬೇಡಿ. ಲೆಕ್ಕಾಚಾರ ಮಾಡಬಹುದು ಹಿಂದಿನಿಂದ. ಆಗಲಿ, ನಿನ್ನ ಉಪಕಾರ. ಎಮ್ಮೆ ವಿಚಾರ ನೆನಪಿರಲಿ. ಸಣ್ಣದು ಸಾಕು, ಸಾಕುವುದಕ್ಕೆ ಹೊರೆಯಾಗಬಾರ್ದಲ್ಲ. ಹಾಗೆ ಸಣ್ಣದನ್ನು ತೆಗೆದುಕೊಂಡ್ರೆ ಇಷ್ಟೆಲ್ಲ ಮಕ್ಕಳಿರುವ ಮನೆಗೆ ಸಾಲದು. ನನಗೆ ಹೀಗೂ ಕಾಣಿಸುತ್ತದೆ. ನೋಡಿಕೊಳ್ಳಲಿಕ್ಕೆ ಬಂದರೆ ಒಂದಲ್ಲ 3 ಎಮ್ಮೆ ಕಟ್ಟಬಹುದು. ಮೇವಿಗೆ ಇಲ್ಲಿ ಜಾಗವೂ ಇದೆ. ಹಾಂ, ನೀನು ತಮಾಷೆಗೆ ಹೊರಟೆ. ನಿಮ್ಮ ಕೊರಳಾಳೆಯಮ್ಮ. ತಮಾಷೆಯಲ್ಲ, ನಿಮ್ಮಂಥವರ ಹತ್ರ ತಮಾಷೆಯೇ? ನಿಮ್ಮ ಈ ಸಂಸಾರ ನಡೆಯುವುದಕ್ಕೆ ಬರೀ ಅಕ್ಕಿ 1 ಎಮ್ಮೆ ಇದ್ದರೆ ಸಾಕಿ. ಮೇಲು ಖರ್ಚಿಗೆ ಎಷ್ಟು ಹಣ ಬೇಡ? ನನಗೆ ತೋರಿದ್ದು ಹೀಗೆ. ಮಂಗಳೂರಿಗೆ ಹಾಲು ಕಳುಹಿಸುವುದಕ್ಕೆ ಬಂದರೆ 3-4 ಎಮ್ಮೆಗಳನ್ನು ಕಟ್ಟಿ ಅವುಗಳ ಹಾಲನ್ನು ಮಂಗಳೂರಿಗೆ ಕಳುಹಿಸಬಹುದು. 1ರ ಹಾಲು ಮನೆಗಿರಲಿ. ನಾನು ಹೇಳಿದುದರಲ್ಲಿ ತಪ್ಪೇನಿದೆ? 2 ಹರದಾರಿ ದೂರ ಮಂಗಳೂರಿಗೆ. ಈಗ ಮಂಗಳೂರು ಪೇಟೆಗೆ 8-10 ಮೈಲು ದೂರದಿಂದ ಹಾಲು ಬರುತ್ತದೆ. ನಮ್ಮ ಗ್ರಾಮದವರಿಂದಲೂ ಹೋಗುತ್ತಾ ಇದೆ. ಅದರಿಂದ ಖರ್ಚಿಗೆ ಅರೆವಾಸಿಯಾದರೂ ಸಹಾಯವಾದೀತು. ನೀವು ಯಾರನ್ನಾದರೂ ನಂಬಿ ಈ ಮಕ್ಕಳನ್ನು ಸಾಕುವುದುಂಟೆ? ನೋಡಿ ಯೋಚನೆ ಮಾಡಿ. 1 ಎಮ್ಮೆಯನ್ನು ನಾನು ತಂದು ಕೊಡ್ತೇನೆ. ಸಾಲದ ಮಾತು ಹಾಗಿರಲಿ ಎಂದು ಹೇಳಿ ಹೊರಟು ಹೋದನು. ಶ್ಯಾಮ ಮಕ್ಕಳಿಗೆ ಪಾಠ ಹೇಳುವುದಕ್ಕೆಂದು ನಡೆದನು. ಅವರು ಹೋದದ್ದೇ ತಡ. ಅಕ್ಕ, ಹೊಸ ಎಮ್ಮೆ ಬರ್ತದೆಯೇ? ನನಗೆ ತುಂಬ ಹಾಲು ಕೊಡ್ತೀಯಾ ಎಂದನು ಕಿಟ್ಟಣ್ಣ. ದೇವರು ಒಳ್ಳೆಯ ಎಮ್ಮೆಯನ್ನು ಕೊಟ್ಟರೆ ಹಾಲು ಮೊಸರು ಎಲ್ಲ ಬರುತ್ತೆ ಎಂದಳು. ಆ ದೇವರು ಮಾತ್ರ ತಮ್ಮ ಕೈಯಿಂದ ಈ ಮಕ್ಕಳಿಗೆ ಯಾವ ಬಗೆಯ ಅನ್ನದ ಋಣ ಬರೆದಿದ್ದಾನೆಯೋ ಎಂಬ ಯೋಚನೆ ತಪ್ಪಲಿಲ್ಲ. ಕಿಟ್ಟಣ್ಣನ ಮುಖವನ್ನು ನೋಡಿ ಅವಳಿಗೆ ದುಃಖವಾಯಿತು. ಕಿಟ್ಟಣ್ಣ, ನೀನು ಶಾಲೆಗೆ ಹೋಗ್ಬಿಟ್ಟು ಚಂದ್ರನನ್ನು ಕರೆದುಕೊಂಡು ಹೋಗು.
ಅಲ್ಲಿ ಅಣ್ಣ ಬರೆಯೋದಕ್ಕೆ ಹೇಳಿಕೊಡ್ತಾನೆ. ಅಕ್ಕ ಹೋಗ್ತೇನೆ, ಒಂದು ಮಾತು ಹೇಳು, ದೇವರ ಮನೆಯಲ್ಲಿ ಎಮ್ಮೆ ಇದೆಯೇ, ತರ್ತೀಯಾ ನೀನು? ಅವನ ಮನೆಯಲ್ಲಿ ಎಲ್ಲ ಇದೆ, ಇಲ್ಲದ್ದೇನು ಎಂದು ನಕ್ಕಳು. ಹಾಗಾದರೆ ತುಂಬ ಎಮ್ಮೆ ತರುವ, ಅವನು ಕೊಟ್ಟರೆ ತರುವ, ನಾನು ನೀನು ಹೋಗಿ ಕೇಳುವ, ಅವನ ಹಟ್ಟಿಯಿಂದ ಬಿಡಿಸ್ಕೊಂಡು ಬರುವ. ನಮ್ಮ ಮನೆಯಲ್ಲಿ ಎಷ್ಟು ದನ ಎಮ್ಮೆ ಇದೆ ಗೊತ್ತಿದೆಯೇ ನಿನಗೆ? 100,000 ಇದೆ, ಅಲ್ಲಿಗೆ ಹೋಗಿ ತರುವ ಎಂದನು ಕಿಟ್ಟಣ್ಣ. ಮಾತಿಂದ ಹುಡುಗನ ಆಲೋಚನೆ ಊರಿಗೆ ಹೊರಳಿತೆಂದು ವ್ಯಥೆಯಾಯಿತು. ಅದನ್ನು ತಪ್ಪಿಸಲು, ಕಿಟ್ಟಣ್ಣ ನೋಡಿದ್ಯಾ, ತೆಂಗಿನ ಮರದ ಮೇಲೆ ಹಸಿರು ಹಕ್ಕಿ ಕೂತದ್ದು, ಅದೆಷ್ಟು ಚೆಂದ ಎಂದು ಅವರಿಬ್ಬರನ್ನು ಹೊರಕ್ಕೆ ಕರೆದುಕೊಂಡು ಬಂದು ತೋರಿಸಿದಳು. ಅಲ್ಲಿಂದ ಅವರಿಬ್ಬರನ್ನು ಕೂಡಿಯೇ ಶಾಲೆಗೆ ಹೋದಳು. ಅಲ್ಲಿ ಕಿಟ್ಟಣ್ಣ, ನನಗೆ ನೀನೇ ಪಾಠ ಹೇಳಿಕೊಡು ಎಂದು ಸತ್ಯಳನ್ನು ಕೇಳಿದ. ಶಾಮಣ್ಣ ಉಳಿದವರಿಗೆ ಪಾಠ ಹೇಳಿಕೊಡುತ್ತಿದ್ದುದರಿಂದ ಮಗುವಿನ ಸಂತೋಷಕ್ಕಾಗಿ ಆಕೆ ಹಾಗೆಯೇ ಮಾಡಿದಳು. ಶ್ಯಾಮ ಶಾಲೆಯನ್ನು ಮುಗಿಸಿ ಕಲಲನನ್ನ ಅವನ ಹೆಂಡತಿಯನ್ನು ರಾಮಣ್ಣನ ಮನೆಗೆ ಅಕ್ಕಿ ತರುವುದಕ್ಕೆ ಕಳುಹಿಸಿದ. ಆ ದಿವಸ ಸಂಜೆಯೊಳಗೆ 6 ಮುಡಿಗಳು ಮನೆಗೆ ಬಂದುವು. ಮರುದಿನ ಸಂಜೆ ಉಳಿದ 4 ಬಂದುವು. ಅವುಗಳ ಹಿಂದೆ ರಾಮಣ್ಣ ತಾನೇ ಒಂದು ದೊಡ್ಡ ಎಮ್ಮೆಯನ್ನು ಅಟ್ಟಿಕೊಂಡು ಬಂದನು. ಒಬ್ಬ ಆಳಿನಿಂದ ಅದರ ಕರುವನ್ನು ಎತ್ತಿಸಿಕೊಂಡು ಬಂದನು. ಎಮ್ಮೆಯ ಯಜಮಾನನೂ ಅಲ್ಲಿಗೆ ಬಂದ. ಹಟ್ಟಿಯಿಂದ ಅವರ ಮನೆಯ ಎಮ್ಮೆಯನ್ನು ಅವನಿಗೆ ಬಿಚ್ಚಿಸಿಕೊಟ್ಟರು. ಸತ್ಯಳಿಂದ ಅವನಿಗೆ ಮೇಲುವಾಸಿಯಾಗಿ 30 ರೂಪಾಯಿಗಳನ್ನು ಕೊಡಿಸಿದ. ರಾಮಣ್ಣ, ನಿನ್ನನ್ನು ನೆನೆದಷ್ಟು ಸಾಲದು ಎಂದಳು ಸತ್ಯ. ಅಮ್ಮ, ಮನುಷ್ಯರನ್ನು ನೆನೆಯಬೇಕೆಂದಿಲ್ಲ, ದೇವರನ್ನು ನೆನೆಯಿರಿ, ಎಲ್ಲವನ್ನೂ ನಡೆಸುವವನು ಎಂದ ರಾಮಣ್ಣ. ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದು ತನ್ನ ಮನೆಗೆ ಹೊರಟು ಹೋದನು. ಆ ಸಂಜೆ ಕಿಟ್ಟಣ್ಣನ ಆನಂದಕ್ಕೆ ಪಾರವೇ ಇರಲಿಲ್ಲ. ಹಾಲು ಹಾಲು ಎಂದು ಆತ ಚಂದ್ರನನ್ನು ಕಟ್ಟಿಕೊಂಡು ಕುಣಿದಾಡಿದ. ರಾಧಾಕೃಷ್ಣ ಊರಿಂದ ಕಣ್ಮರೆಯಾಗಿ ಕೆಲವೇ ತಿಂಗಳು ಕಳೆದಿವೆ. ಆತನ ಕಾಗದ ಪತ್ರಗಳು ಮನೆಗೆ ಬರುತ್ತಲಿಲ್ಲವಾದರೂ ಅವನು ದಡ್ಡನಾಗಿ ಕುಳಿತಿರಲಿಲ್ಲ. ದಿನವೆಲ್ಲ ಶ್ರಮಿಸುತ್ತಲಿದ್ದಾನೆ. ಆತ ಕಾಲುದಾರಿಯಿಂದಲೇ ಜಿಲ್ಲೆಯ ಗಡಿಯನ್ನು ದಾಟಿ ಉತ್ತರ ಕನ್ನಡವನ್ನು ಸೇರಿದ ಮೇಲೆ ಬಿಡುವಿಲ್ಲದೆ ಶ್ರಮಿಸುತ್ತಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀರಾ ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹ ಚಳವಳ ಹಬ್ಬಿಕೊಂಡಿತ್ತು. ಜನಗಳು ಗುಂಪಾಗಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು, ಅರಣ್ಯ ಸತ್ಯಾಗ್ರಹ ಹೂಡಿದರು, ಕರ ನಿರಾಕರಣೆ ಎಂದೂ ಧುಮುಕಿದರು. ರಾಜಕೀಯ ಅವ್ಯವಸ್ಥೆ ಆ ಪ್ರದೇಶದಲ್ಲೆಲ್ಲ ತಲೆದೋರಿತು. ಆತ ಮೊದಲು ಅಂಕೋಲೆಯನ್ನು ಸೇರಿದನು. ಅಲ್ಲಿನ ಹಲವು ಕೆಲಸಗಾರರ ಪರಿಚಯ ಅವನಿಗೆ ಆಯಿತು. ಆ ಪ್ರಾಂತ ಕರ್ನಾಟಕದ ಯುದ್ಧ ಭೂಮಿ ಎಂದು ತೋರಿತು. ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಸತ್ಯಾಗ್ರಹಕ್ಕೆ ಧುಮುಕುತ್ತಿದ್ದುದನ್ನು ಕಂಡು ಉತ್ಸಾಹ ಹೆಚ್ಚಿತು. ತಾನು ಯುದ್ಧರಂಗದ ಮುಂದೆ ನಿಂತುಕೊಂಡು ಕೆಲಸ ಮಾಡಬೇಕೆಂದು ಹವಣಿಸಿದ. ಆದರೆ ತಾಳ್ಮೆಗೆಟ್ಟು ಯಾವ ಕೆಲಸವನ್ನು ಮಾಡಬಾರದೆಂದು ತೋರಿತು. ಊರಿನಲ್ಲಿ ಮುಂದಾಳುಗಳಿಗೂ ಕಡಿಮೆ ಇರಲಿಲ್ಲ. ತನ್ನದೊಂದು ಹೆಚ್ಚು ಏನು ಎಂದು ತೋರಿತು. ಅದರಿಂದ ಕೆಲವು ಪರಿಚಯ ಪತ್ರಗಳನ್ನು ತೆಗೆದುಕೊಂಡು ಒಳ ಪ್ರಾಂತಗಳಾದ ತೀರಾ ಮಲೆನಾಡಾದ ಶಿಶಿ, ಸಿದ್ದಾಪುರಗಳನ್ನು ಸೇರಿದ. ಅಲ್ಲಿಯೂ ಜನರ ಉತ್ಸಾಹ ಅಷ್ಟಿಷ್ಟಲ್ಲ. ಅವನಿಗೆ ಆಶ್ಚರ್ಯವಾಯಿತು. ತನ್ನ ಜಿಲ್ಲೆಯಷ್ಟು ವಿದ್ಯೆಯಲ್ಲಿ ಮುಂದುವರಿದ ಪ್ರಾಂತ ಅದಲ್ಲ. ಆದರೂ ಜನರು ತ್ಯಾಗಕ್ಕೆ ಮುಂದುವರೆದಿದ್ದಾರೆ. ಈ ಓದಿದ ಜನಗಳೇ ತ್ಯಾಗಕ್ಕೆ ಹಿಂದೆ ಎಂದು ಅನಿಸಿತು. ಓದದವರು ಹೇಳಿದ್ದನ್ನಾದರೂ ಕೇಳುತ್ತಾರೆ, ಯಾವ ಕೆಲಸಕ್ಕೂ ಸರಿಯೇ ಎನಿಸಿತು. ತನ್ನ ದಾರಿಯನ್ನು ನಿರ್ಧಾರ ಮಾಡುವ ಮೊದಲು ಆ ಪ್ರದೇಶದ ಹಳ್ಳಿ ಪಳ್ಳಿಗಳನ್ನೆಲ್ಲ ಸಂಚರಿಸಿದನು. ಸರ್ಕಾರದ ಅನುಮಾನಕ್ಕೆ ಗುರಿಯಾಗದ ರೀತಿಯಲ್ಲಿ ನಡೆದುಕೊಂಡನು. ಆತ ಹೊಕ್ಕ ಒಂದೊಂದು ಮನೆಯೂ ಒಂದೊಂದು ಕಥೆಯನ್ನು ಹೇಳುತ್ತಿತ್ತು. ಬಂಧುಗಳನ್ನು ಸೆರೆಮನೆಗೆ ಕಳುಹಿಸಿದವರು ಕೆಲವರು, ಪೊಲೀಸರ ದಬ್ಬಾಳಿಕೆಗೆ ಗುರಿಯಾದವರು ಕೆಲವರು, ತಮ್ಮ ಆಸ್ತಿ ಮನೆಗಳನ್ನು ದಂಡ ತೆತ್ತು ಕಂಗಾಲಾದವರು ಕೆಲವರು. ಆದರೂ ಜನರಲ್ಲಿ ನಿರಾಶೆಯುಂಟಾಗಲಿಲ್ಲ. ನಾಳಿನ ಗೆಲುವನ್ನು ಎದುರು ಕಾದಿದ್ದಾರೆ. ತಮಗೆ ಜಯವಿದೆ ಎಂದು ನಂಬಿ ಕುಳಿತಿದ್ದಾರೆ. ಒಂದು ವ್ಯಥೆ ಮಾತ್ರ ಅವರನ್ನು ಕೊರೆಯದೇ ಇಲ್ಲ. ಅದು ನಾಳಿನ ಚಿಂತೆಯಲ್ಲ, ಅಂದಿನ ಚಿಂತೆ. ಹೊಲ ಮನೆಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿ ತಮ್ಮವರನ್ನು ಸಾಕುವ ಹೊಣೆಗಾರಿಕೆ ಅವರನ್ನು ಹೆದರಿಸುತ್ತಿದೆ. ದನ ಕರುಗಳನ್ನು ಕಳೆದುಕೊಂಡುದರಿಂದ ಇದ್ದ ಹೊಲ ಗದ್ದೆಗಳನ್ನು ಉತ್ತು ಬಿತ್ತುವ ವಿಚಾರ ಅವರನ್ನು ಕಂಗಾಲಾಗಿ ಮಾಡಿದೆ.
ಬೆಳೆದ ಬೆಳೆಯನ್ನು ಕತ್ತರಿಸುವುದೇ ಬಿಡುವುದೇ ಎಂಬ ಯೋಚನೆಯಾಗಿದೆ. ಅದನ್ನು ಮನೆಗೆ ತಂದು ರಾಶಿ ಒಟ್ಟಿದ ಮರುದಿನವೇ ವಿಧಿಸಿದ ದಂಡಕ್ಕಾಗಿ ಸರ್ಕಾರ ಅದನ್ನು ಹರಾಜು ಮಾಡಿದರೆ ಗತಿಯೇನು ಎಂಬ ಭೀತಿ. ಯಾವ ಕದನವೇ ಆಗಲಿ ಬರೀ ಹೊಟ್ಟೆಯಲ್ಲಿ ಅದು ನಡೆಯಲಾರದಷ್ಟೇ. ಅಲ್ಲಲ್ಲಿ ತಮ್ಮ ಮತ್ತು ಗೆಳೆಯರ ಆಸ್ತಿ ಮನೆಗಳು ಹರಾಜಾಗುವುದನ್ನು ಕಾಣುತ್ತಿದ್ದಾರೆ. ಕೊಳ್ಳುವವರಿಲ್ಲದೆ ಹೋದರೆ ದೂರದ ಗಿರಾಕಿಗಳನ್ನು ಹಿಡಿದು ತಂದು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಭೂಮಿಗಳನ್ನು 100-200ಕ್ಕೆ ಹರಾಜು ಮಾಡಿ ಜನರ ಮೇಲಿನ ಸೇಡು ತೀರಿಸುವುದನ್ನು ನೋಡುತ್ತಿದ್ದಾರೆ. ನಿನ್ನೆ ದಿನವಷ್ಟೇ 100 ರೂಪಾಯಿಗಳನ್ನು ಕೊಟ್ಟುಕೊಂಡ ಕೋಣುಗಳ ಜೊತೆಯಲ್ಲಿ ತಮ್ಮ ಕಣ್ಣ ಮುಂದೆಯೇ 20 ರೂಪಾಯಿಗಳಿಗೆ ಲಿಲಾವು ಮಾಡಿ ಅದನ್ನು ಸ್ವಾರ್ಥಿಗಳಾದ ಯಾರೋ ಅಟ್ಟಿಕೊಂಡು ಹೋಗುವುದನ್ನೂ ಕಾಣುತ್ತಿದ್ದಾರೆ. ಆಗ ಮನಸ್ಸು ಉರಿಯುತ್ತಿದೆ. ರಟ್ಟೆ ಸಿಟ್ಟಿನಿಂದ ಕುಣಿಯುತ್ತದೆ. ಬಡವನ ಸಿಟ್ಟಿನಂತೆ ಉಗುಳನ್ನು ನುಂಗಿ ಕುಳಿತಿದ್ದಾರೆ ಜನ. ಅಂಥವರ ಎಡೆಯಲ್ಲಿ ಕುಳಿತು ತನ್ನ ಕರ್ತವ್ಯದ ದಾರಿಯನ್ನು ಅರಸುತ್ತಿದ್ದಾನೆ ರಾಧಾಕೃಷ್ಣ. ಅವರನ್ನು ಇನ್ನೂ ಹೆಚ್ಚಿನ ತ್ಯಾಗಕ್ಕೆ ಹುರಿದುಂಬಿಸುವ ಜನರಿದ್ದಾರೆ. ಆದರೆ ಅವನಿಗೆ ಮನಸ್ಸು ಬರಲಾರದು. ತನ್ನ ದಾರಿ ತಪ್ಪೋ ಸರಿಯೋ ಅವನಿಗೂ ತಿಳಿದಿಲ್ಲ. ಅವನ ಮನಸ್ಸನ್ನು ಸಂಕಷ್ಟಕ್ಕೊಳಗಾದವರ ಪಾಲಿನ ಕನಿಕರ ಆಳುತ್ತಿದೆ. ಅವನಿಗೆ ಅನಿಸಿತು, ಸಂಗ್ರಾಮದಲ್ಲಿ ಮದ್ದು ಗುಂಡುಗಳನ್ನು ಒದಗಿಸುವವರು ಇರುವಂತೆಯೇ ಅಡುಗೆ ಮಾಡುವವರು, ಬಡಿಸುವವರು, ಗಾಯಗೊಂಡವರನ್ನು ಉಪಚರಿಸುವವರು, ಶವ ಸಾಗಿಸುವವರು ಇರಬೇಡವೇ ಎಂದು. ಅಹಿಂಸೆಯ ಯುದ್ಧ ಇದಾದರೂ ವೈರಿ ಆ ಪಂಥದವನಲ್ಲ. ಗಾಯಗೊಳಿಸುವುದಕ್ಕೆ ಕ್ಷಣಕಾಲ ಸಾಕು, ಅದು ಮಾಯುವುದಕ್ಕೆ ಬಲು ದಿನ ಬೇಕು. ಈ ನಷ್ಟದಿಂದ ಜನತೆ ಪಡುತ್ತಿರುವ ಕಷ್ಟ ನೋವುಗಳು ಮಾಯಲು ವರ್ಷ ಹಿಡಿದೀತು ಎಂದು ಮನವು ಹೇಳುತ್ತಿದೆ. ಜೈಲಿಗೆ ಹೋಗಲು ಅಂಜಿಕೆ ಇಲ್ಲವಾದರೂ ನೇತಾರನಾಗುವ ಬಯಕೆ ಹೋಯಿತು. ಹಿಂಗಾವಲು ನನಗೆ. ಹಸಿದ ನಾಲ್ವರಿಗೆ ಅನ್ನ ಹುಡುಕಿ ಕೊಡುವ ಕೆಲಸ ತನ್ನದು. ಉಕ್ಕು ಆವೇಶಗಳ ಕಾಲದಲ್ಲಿ ಸಲ್ಲಿಸಿದ ತ್ಯಾಗಕ್ಕಾಗಿ ಮರುಗಳಿಗೆ ಪಶ್ಚಾತ್ತಾಪ ಪಡೆದಂತೆ ಹಿತವಚನ ಹೇಳುವುದು ತನ್ನ ಕೆಲಸ ಎಂದು ನಿರ್ಧರಿಸಿದನು. ಇಂಥ ಕೆಲಸ ಮಾಡುವವನು ತಾನೊಬ್ಬನೇ ಎಂದು ಆತ ತಿಳಿದಿರಲಿಲ್ಲ. ತನಗದು ಒಪ್ಪಿತವಾದ ಕೆಲಸ ಇಷ್ಟೇ. ಈ ಕೆಲಸದ ವಿಸ್ತಾರ ಅವನಿಗೆ ತಿಳಿದಿತ್ತು. ಅದರಿಂದ ನಾಡಿನ ನಾಯಕನಾಗಲು ಹವಣಿಸದೆ ಆ ಮಲೆನಾಡಿನ ಕೊಂಪೆಯಲ್ಲಿ ವಾಸಿಸಲು ನಿಶ್ಚಯಿಸಿದ. ಘಟ್ಟದ ತೀರ ಮಗ್ಗುಲಿನ ನಾಗೇನಹಳ್ಳಿ ಎಂಬ ಊರಿನಲ್ಲಿ ಬಿಡಾರ ಮಾಡಿದ. ನಾಗೇನಹಳ್ಳಿ ಕಾಡು ಗುಡ್ಡಗಳಿಂದ ಸುತ್ತುವರಿದ ಊರು. ಬಂದು ಹೋಗುವುದಕ್ಕೆ 1-2 ಕಾಡು ದಾರಿಗಳು ಮಾತ್ರ. ಸಮನಾದ ರಸ್ತೆಗೆ 10 ಮೈಲು ದೂರ ನಡೆಯಬೇಕು. ಆ ಘಟ್ಟದ ಸೆರಗಿನಲ್ಲಿ ಊರಿಗೆ ಮುಂಚೆಯೇ ಮಳೆಗಾಲ. ಹೆಜ್ಜೆ ಹೆಜ್ಜೆಗೂ ಜಿಗಣೆಗಳ ಉಪದ್ರ. ಅಂಥ ಮೂಲೆಯಲ್ಲಿಯೂ ಜನ ತಮ್ಮ ಪಾಲಿನ ಕರ್ತವ್ಯ ಸಲ್ಲಿಸಿದ್ದರು. ಕೊಡಲಿ ರಾಮಗಾಗಿ ಅರಣ್ಯಗಳಿಗೆ ನುಗ್ಗಿ ಮರ ಮಟ್ಟುಗಳನ್ನು ಕಡಿದು ಸರಕಾರದ ರೋಷಕ್ಕೆ ಬಲಿಯಾಗಿದ್ದರು. ನಾಗೇನಹಳ್ಳಿ ದೊಡ್ಡ ಗ್ರಾಮ, ಅಂದರೆ ವಿಶಾಲವಾದ ಗ್ರಾಮ. ಮನೆಗಳಿರುವುದು 40-50. ಅವು ಒಂದೊಂದು ಮೂಲೆಯಲ್ಲಿ. ಅಲ್ಲಿನವರು 6 ಮಂದಿ ಪಂಗಡವಾಗಿ ಸತ್ಯಾಗ್ರಹಕ್ಕೆ ಅರ್ಪಿಸಿದರು. ಕೊನೆಗೆ ಕೊಡಲಿ ಹಿಡಿದು ಹೊರಟಾಗಲೇ ಜನರನ್ನು ಸೆರೆಗೆ ಒಯ್ದರು. ಈತ ಆ ಊರನ್ನು ಸೇರುವಾಗ ಅಲ್ಲಿನ ಚಳವಳ ಮುಗಿದಿತ್ತು. ಮೊದಲು ಆತ ಹೋದುದು ಈಚಣ್ಣ ಭಟ್ಟರ ಮನೆಗೆ. ಈಚಣ್ಣನವರಿಗೆ 2ನೆಯ ಮದುವೆ ಆಗಿತ್ತು. ಮೊದಲಿನೆಯ ಹೆಂಡತಿ ಉಳಿದಿಲ್ಲ. ಈಗಿನವಳು ಸುಬ್ಬಮ್ಮ. ಆಕೆ ಅರಣ್ಯ ಸತ್ಯಾಗ್ರಹ ಒಡ್ಡಿ ಸೆರೆಗೆ ಗುರಿಯಾದಳು. ಪ್ರಥಮ 10 ದಿನಗಳಲ್ಲಿಯೇ 4-6 ಹಳ್ಳಿಗಳಿಂದ 60-70 ಮಂದಿಗಿಂತ ಹೆಚ್ಚಿನ ಜನ ಬಂಧನಕ್ಕೊಳಗಾದರು. ಪೊಲೀಸರ ಪ್ರತಿಭಟನೆ ಭರದಿಂದ ನಡೆದು ಚಳವಳ ನಿಂತಿತು. ಎಲ್ಲರೂ ಜೈಲಿಗೆ ಹೋಗುವಂತಿಲ್ಲವಷ್ಟೇ. ಹೋಗುವವರೆಲ್ಲರೂ ಹೋಗಿ ಮುಗಿಯಿತು. ಈಗ ಉಳಿದವರ ಪಾಡನ್ನು ಯೋಚಿಸುವ ಕಾಲ ಬಂದಿದೆ. ಅಲ್ಲಿನ ಒಬ್ಬನೇ ವ್ಯಾಪಾರಿ ಆನಂದ ನಾಯಕ ಎಂಬುವನೂ ಬಂಧನಕ್ಕೊಳಗಾದ. ಅವನ ಅಂಗಡಿ ಜಪ್ತಿಯಾಯಿತು. ಅವನ ಮನೆಯಲ್ಲಿ ಹೆಂಡತಿ 3 ಮಕ್ಕಳು ಮಾತ್ರ ಉಳಿದರು. ಉಪ್ಪು ಮೆಣಸು ಮಾರಿ ಜೀವನ ಸಾಗಿಸುತ್ತಿದ್ದ ಅವರ ಮನೆಗೆ ರಕ್ಷಕರಿಲ್ಲದಾಯಿತು. ಈಚಣ್ಣ ಭಟ್ಟರ ಮನೆಯಲ್ಲಿದ್ದವರು 3 ಜನ. ಈಗ ತಂದೆ ಮಕ್ಕಳಿಬ್ಬರೇ ಉಳಿದರು. ಅವರ ಕೊಟ್ಟಿಗೆಯಿಂದ ಜಾನುವಾರುಗಳನ್ನು ಅಟ್ಟಿ ಎಲ್ಲಿಗೋ ಸಾಗಿಸಿದರು.
ಬೇಸಾಯಕ್ಕಿದ್ದ ಊರಿನ ಆಳುಗಳು ಬೆದರಿ ಘಟ್ಟದ ಕೆಳಗಿನ ನೆಂಟರ ಮನೆಯನ್ನು ಸೇರಿದರು. ಇನ್ನು ಅಲ್ಲಿನ 3 ಅನುಕೂಲವಂತ ಬ್ರಾಹ್ಮಣರ ಮನೆಗಳಿಂದ ಹಿರಿಯರೆಂಬುವರು 6 ಮಂದಿ ಹೋಗಿದ್ದಾರೆ. ಅವರ ಆಸ್ತಿಪಾಸ್ತಿಗಳು ಹರಾಜಾದವು. ಆ ಆಸ್ತಿಯನ್ನು ಬೆಲೆಗೆ ಕೊಂಡ ಮನೆಗೆ ಇನ್ನೂ ಬಂದಿರಲಿಲ್ಲ. ಮನೆಯ ಅಕ್ಕಿ ಪಾತ್ರೆ ಪರಡಿಗಳನ್ನು ಸಾಗಿಸಿದ್ದಾಗಿದೆ. ಆ ಊರಲ್ಲಿ ಇನ್ನೊಂದು ಗುಡಿಗಾರರ ಮನೆಯಿದೆ. ಆ ಮನೆಯವನಿಗೂ ಉತ್ಸಾಹ ತುಂಬಬೇಕೇ. ಅವನು ಸತ್ಯಾಗ್ರಹಕ್ಕೆ ಹೋದ. ಮನೆಯಲ್ಲಿ ಉಳಿದಿದ್ದು ಅವನ ಮುದುಕಿ ತಾಯಿ, 10 ವರ್ಷದ ಚಂದಪ್ಪನೆಂಬ ಹುಡುಗ. ಅವನಿರುವಾಗ ಬೇಸಾಯ ಗುಡಿಗಾರಿಕೆಗಳಿಂದ ಹೇಗೋ ಅವನ ಜೀವನ ಸಾಗುತ್ತಿತ್ತು. ಅವನು ಕಡಚಲು ನೇಗಿಲುಗಳನ್ನು ಬಿಟ್ಟು ಕಾಡು ಕಡಿಯಲು ಹೋಗಬೇಕೇ. ಈಗ ಮನೆಯಲ್ಲಿ ಉಳಿದುದು ಅಳುತ್ತಿರುವ ಮುದುಕಿ ಮಗ. ಆಚೀಚೆ ಹೋಗಲು ಆಕೆಗೆ ಕೋಲು ಬೇಕು, ಜನ ಬೇಕು. ರಾಧಾಕೃಷ್ಣ ಆ ಊರನ್ನು ಸೇರಿದ ಮರುದಿನವೇ ಹರಾಜಿನಲ್ಲಿ ಭೂಮಿಯನ್ನು ಕೊಂಡ ಒಬ್ಬಾತ ಕೂಲಿಗಳನ್ನು ಕರೆದುಕೊಂಡು ಪೊಲೀಸ್ ಬೆಂಬಲದೊಡನೆ ನಾಗೇನಹಳ್ಳಿಗೆ ಬಂದ. ಅವರಿಗೆ ಆ ಊರಿನ ದಾಂಧಲೆಗೆ ಅಲ್ಲಿನ ಮಹಾಬಲ ಭಟ್ಟರು, ಗೋಪಿ ಭಟ್ಟರು ಮುಖ್ಯ ಕಾರಣರೆಂದು ಯಾರೋ ಹೇಳಿದ್ದರಂತೆ. ಅವರನ್ನು ಹಿಡಿದು ಸೆರೆಮನೆಗೆ ಒಯ್ದಾಗಿತ್ತು. ಆದರೆ ಮನೆಯ ಜನ ಇನ್ನೂ ಅಲ್ಲೇನೇ ಇದ್ದಾರೆ. ಪೊಲೀಸ್ನವರು ಬಂದು, ಈ ಮನೆ ಯಲ್ಲಾಪುರದ ಸುಲೇಮಾನ್ ಸಾಹೇಬರಿಗೆ ಆಗಿದೆ, ನೀವು ಕೂಡಲೇ ಬಿಟ್ಟು ಹೊರಡಬೇಕು ಎಂದು ಮಹಾಬಲ ಭಟ್ಟರ ಮನೆಯವರಿಗೆ ಆಜ್ಞೆ ಮಾಡಿದರು. ಬೆದರಿಕೆಯಿಂದ ಆ ಮನೆಯ ಹೆಂಗಸರು ಮಕ್ಕಳನ್ನು ಸ್ಥಳದಿಂದ ಹೊರಡಿಸಿಯೇ ಬಿಟ್ಟರು. ಅವರೆಲ್ಲ ಈಚಣ್ಣ ಭಟ್ಟರಲ್ಲಿಗೆ ಪಡೆಯಾಗಿ ಬಂದರು. ರಾಧಾಕೃಷ್ಣ ಅವರಿಗೆ ಧೈರ್ಯ ಹೇಳುತ್ತಿದ್ದ. ನಿಮ್ಮ ಆಸ್ತಿ ಮನೆಯನ್ನು ಬಿಟ್ಟಿದ್ದಾರಲ್ಲ, ಜಾನುವಾರುಗಳನ್ನೇನೋ ಸಾಗಿಸಿದರು, ಇವರಿಗೆ ನಿಲ್ಲುವುದಕ್ಕೂ ತಾವಿಲ್ಲದಂತೆ ಮಾಡಿದ್ದಾರೆ. ನೀವು ಅವರೆಲ್ಲರಿಗೂ ಇಲ್ಲೇ ಆಶ್ರಯ ಕೊಡಬೇಕು ಎಂದು ಹೇಳಿದ. ಈಚಣ್ಣ ಭಟ್ಟರು ಅದಕ್ಕಿಂತ ಹೆಚ್ಚಿನ ತ್ಯಾಗಕ್ಕೆ ಸಿದ್ಧರು. ಅಲ್ಲಿಂದ ಮುಂದಕ್ಕೆ ರಾಧಾಕೃಷ್ಣನಿಗೆ ಆ ಹಳ್ಳಿಯಲ್ಲಿ ಕಂಗಾಲಾದವರ ಮನೆಗಳಿಗೆ ಭೇಟಿ ಕೊಟ್ಟು ಸಮಾಧಾನ ಹೇಳುವ ಕೆಲಸ. ಈಚಣ್ಣ ಭಟ್ಟರ ಮನೆ ನಿರಾಶ್ರಿತರಿಗೆ ಒಂದು ಛತ್ರವಾಯಿತು. ಮಹಾಬಲ ಗೋಪಿ ಭಟ್ಟರುಗಳ ಮನೆಯ 4 ಹೆಂಗಸರು ಮಕ್ಕಳು ಅಲ್ಲಿಗೆ ಬಂದರು. ಗುಡಿಗಾರನ ಮನೆಯ ಮುದುಕಿ ಮಗು ಅಲ್ಲೇ ಬಂದು ಸೇರಿದರು. ಹಿಂದೆ ಹೇಳಿದ ಗಂಗೆ ಶಾರದೆಯರು ಗೋಪಿ ಭಟ್ಟರ ಮಕ್ಕಳು. ಮಹಾದೇವ ಅವರ ಸೋದರ ಮಹಾಬಲ ಭಟ್ಟರ ಮಗ. ಈಚಣ್ಣಯ್ಯ ಎಷ್ಟು ಇದ್ದರೇನೋ ರಾಮನೇ ಅರಣ್ಯಕ್ಕೆ ಹೊರಡಲಿಲ್ಲವೇ ಎನ್ನುವಂತಾಯಿತು. ಇಷ್ಟೊಂದು ಮಂದಿ ಕುಳಿತರೆ ಮನೆಯ ಅಕ್ಕಿ ಸಾಲದೆಂದು ಅವರಿಗೆ ಗೊತ್ತು. ಅದಕ್ಕಾಗಿ ರಾಧಾಕೃಷ್ಣ, ಮುಂದಿನ ಪಾಡು ಹೇಗೆ ಬರುತ್ತದೆಯೋ ಹೇಳುವುದಕ್ಕಿಲ್ಲ, ಪೊಲೀಸರ ಹಾವಳಿಯಿಂದ ಮತ್ತೂ ಕಷ್ಟದ ದಿನಗಳು ಬರಬಹುದು ಎಂದು ಎಚ್ಚರಿಸಿ ಅಲ್ಲಿರುವ 6 ಮಂದಿ ಮಕ್ಕಳನ್ನು ಮೊದಲು ಕಿರಿ ಪದವಿಗೆ ಸಾಗಿಸಿಬಿಟ್ಟನು. ಈಚಣ್ಣಯ್ಯನವರು ಹೋಗಿ ಅವರನ್ನೆಲ್ಲ ಬಿಟ್ಟು ಬರುವ ತನಕ ಹೊಸಬನಾದರೂ ಅವನೇ ಆ ಊರಿನ ನಾಯಕ. ಅವರೆಲ್ಲರನ್ನ ಕೂಡಿಸಿ ಸಂದರ್ಭ ಬಂದರೆ ಆ ಸ್ಥಳ ಬಿಡುವುದಕ್ಕೂ ಸಿದ್ಧಗೊಳಿಸಬೇಕು. ಅವರು ಅಲ್ಲಿಯೇ ಇರುವುದಾದರೂ ಅವರೆಲ್ಲರಿಗೆ ಹೊತ್ತಿಗೆ ಒಮ್ಮೆಯಾದರೂ ಊಟಕ್ಕೆ ಒದಗಿಸಬೇಕು. ಆ ಚಿಕ್ಕ ಹಳ್ಳಿಯ ಸಂಪತ್ತು ಸುಲಿದು ಸೂರೆಯಾಗಿತ್ತು. ಅದಕ್ಕಾಗಿ ಸುತ್ತಮುತ್ತಲಿನ ಪಟ್ಟಣಗಳಿಗೆ, ಹಾನಿ ತಟ್ಟದ ಹಳ್ಳಿಗಳಿಗೆ ಪ್ರವಾಸ ಮಾಡಿ ನಾಗೇನಹಳ್ಳಿಯವರ ಗೋಳನ್ನು ಹೇಳಿ ಅಂಥವರ ಕೈಯನ್ನು ಬಿಡಬಾರದೆಂದು ಅಂಗಲಾಚಿ ಸಹಾಯವನ್ನು ಬೇಡಬೇಕಾಯಿತು. ಅವನ ಕಾರ್ಯ ತೀರ ನಿರಾಶೆಯಾಗಲಿಲ್ಲ. ಸ್ವಲ್ಪ ಹಣ ಸಿಕ್ಕಿತು. ಅದರಿಂದ ಅಕ್ಕಿಯನ್ನು ಬೆಲೆಗೆ ಕೊಂಡು ಗಾಡಿ ಸಂಚಾರವಿಲ್ಲದ ಆ ಊರಿಗೆ ತಲೆಹೊರೆಯಿಂದ ಸಾಗಿಸಿ ತರಬೇಕಾಯಿತು. ಹೀಗೆ ಸಂಚಾರಕ್ಕೆ ಆತ ಹೋಗುವಾಗಲೆಲ್ಲ ಸೋಗು ಮರೆಯಿಸಿಕೊಂಡು ಹೋಗುವುದು ಅವನ ಪರಿಪಾಠ. ನಿಜ ವೇಷದಲ್ಲಿಯೇ ಅಲೆದಾಡಿದರೆ ತನ್ನನ್ನು ಆರಿಸಿ ಸೆರೆಮನೆಗೆ ಒಯ್ಯಬಹುದು ಎಂಬುದು ಅವನ ಅನುಮಾನ. ಈಚಣ್ಣ ಭಟ್ಟರು ಮಕ್ಕಳನ್ನು ಮಂಗಳೂರಿಗೆ ಬಿಟ್ಟು ಬಂದು ತಮ್ಮ ಊರನ್ನು ಸೇರುವಾಗ ರಾಧಾಕೃಷ್ಣ ದಾಡಿ ಮೀಸೆಗಳನ್ನು ಬೆಳೆಯತೊಡಗಿದ್ದ. ಆ ಸ್ವಲ್ಪ ದಿವಸಗಳಲ್ಲಿ ಆ ಗ್ರಾಮದಲ್ಲಿ ದೊಡ್ಡ ವಿಪ್ಲವವಾಯಿತು. ಗೋಪಿ ಭಟ್ಟರ ಮತ್ತು ಅವರ ತಮ್ಮ ಮಹಾಬಲ ಭಟ್ಟರ ಭೂಮಿ ಮನೆಯನ್ನು ಕ್ರಯಕ್ಕೆ ಕೊಂಡ ಸಾಹೇಬರು ಅಲ್ಲಿಗೆ ಬರಲಿಲ್ಲವಾದರೂ ಅವನ ಪ್ರತಿನಿಧಿಗಳು ಆ ಸ್ಥಳದಲ್ಲಿ ಬಂದು ಕುಳಿತರು. ಅವರ ತೋಟ ಮನೆಯ ರಖೋಲೆಗೆ 4 ಆಳನ್ನು ಕಳುಹಿಸಿದರು.
ಆ ಆಳುಗಳನ್ನು ಓಡಿಸದೇ ಹೋದರೆ ಮುಂದಿನ ವರ್ಷ ಜನ ಸಾಗುವಳಿ ಮಾಡುವಂತಿಲ್ಲ. ಇನ್ನೂ ಹೆಚ್ಚಿಗೆ ಆಳುಗಳು ಬಂದು ತೋಟದ ಕೆಲಸ, ಭೂಮಿಯ ಕೆಲಸ ತೊಡಗಿದರೆ ಆ ಭೂಮಿ ಊರವರ ಕೈ ಬಿಟ್ಟಂತೆಯೇ. ಈತ ಬಂದು ಆಳುಗಳ ಸ್ನೇಹವನ್ನು ಮಾಡಿದ. ಅವರ ಮನಸ್ಸಿನಲ್ಲಿ ಊರಿನ ಭೂತ ಪ್ರೇತಗಳ ಬೆದರಿಕೆಯನ್ನು ಹುಟ್ಟಿಸಿದ. ಬಂದ ಆಳುಗಳು ತಾವಾಗಿ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಜ್ವರದಿಂದ ಆಗಾಗ ಮಲಗಿಕೊಳ್ಳಬೇಕಾಗಿತ್ತು. ಅವರನ್ನು ಓಡಿಸುವ ಸಲುವಾಗಿ ರಾತ್ರಿ ಮನೆಯ ಸುತ್ತ ಕೂಗು ಕಿರ್ಚು ಹಾಕಿಸಿದ. ಕೊಳ್ಳಿ ದೆವ್ವಗಳನ್ನು ನಿರ್ಮಿಸಿದ. ಅಂಥ ಬೆದರಿಕೆಗಳಿಂದ ಬಂದ ಆಳುಗಳು ಓಡಿದರು. ಊರಿನ ಗದ್ದೆಗಳಲ್ಲಿ ಎರಡನೆಯ ಒಂದು ಬೆಳೆ ಬಲಿತು ನಿಂತಿತ್ತು. ಬೆಳೆದವರು ಭಟ್ಟರ ಮನೆಯವರಾದರೂ ಸಾಹೇಬರಿಗೆ ಅದನ್ನು ಬಿಟ್ಟು ಬಿಡುವ ಮನಸ್ಸಾದೀತೆಯೇ? ಅವರು ಯಲ್ಲಾಪುರದಿಂದ ತಮ್ಮ ಸ್ವಂತ ಆಳುಗಳನ್ನು ಅದಕ್ಕೆ ಕಳುಹಿಸಿಕೊಟ್ಟರು. ಈಚಣ್ಣ ಭಟ್ಟರ ಮನಸ್ಸಿನಲ್ಲಿ ತಮ್ಮ ಹೊಲದ ಭತ್ತ ಹೋಗದೆಂದು ಗೊತ್ತಿದ್ದರೂ ತಮ್ಮ ಗೆಳೆಯರ ಬೆಳೆ ಕೈ ತಪ್ಪುವುದೆಂದು ಖಂಡಿತವಾಯಿತು. ಆ ಭತ್ತ ಉಳಿದಿದ್ದರೆ ಊರ ಜನ ಮಳೆಗಾಲವನ್ನು ಹೇಗಾದರೂ ಕಳೆಯಬಹುದು. ಇಲ್ಲವಾದರೆ ಮಳೆಗಾಲ ಕಳೆಯುವುದು ಕಷ್ಟ. ಮುಂದೆ ಅಳಿದುಳಿದ ಗದ್ದೆಗಳನ್ನಾದರೂ ಸಾಗುವಳಿ ಮಾಡಬೇಕು. ರಾಧಾಕೃಷ್ಣ ಬೇಡಿ ತರುತ್ತಿದ್ದ ದವಸ ಧಾನ್ಯ ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆಯಾಗಿತ್ತು. ಸಾಹೇಬರ ಆಳುಗಳು ಸಾಕಷ್ಟು ಭತ್ತ ಸಾಗಿಸಿದ್ದರು. ಮಳೆಗಾಲದ ಪ್ರಶ್ನೆ ಬಹು ದೊಡ್ಡದಾಗಿ ಕಾಣಿಸಿತು. ರಾಧಾಕೃಷ್ಣ ಅವರಿಗೆ ಹೇಗಾದರೂ ಉಳಿದ ಭೂಮಿಯ ಸಾಗುವಳಿ ಮಾಡಲು ಹೇಳಿದ. ಗುಡ್ಡದಲ್ಲಿ ಗೆಣಸು ರಾಗಿ ಬೆಳೆಯಲು ಹೇಳಿದ. ಮೊದಲೇ ಆಳುಗಳ ಅನುಕೂಲತೆ ಕಡಿಮೆ ಇರುವ ಗ್ರಾಮ. ಈಗ ಇದ್ದವರೂ ಹೋಗಿದ್ದಾರೆ. ಜಾನುವಾರುಗಳೂ ಇಲ್ಲದೆ ಆಳುಗಳೂ ಇಲ್ಲದೆ ಜಮೀನನ್ನು ಎಷ್ಟೆಂದು ಸಾಗು ಮಾಡಬಹುದು? ಮಳೆಗಾಲದಲ್ಲಿ ಹಸಿವಿಗೆ ಕಾಡು ಗೆಣಸನ್ನೂ ತಂದು ತಿಂದರು. ಬಯನಿ ತಿರುಳಿನ ಅಂಬಲಿಯನ್ನು ಉಂಡರು. ದಿನದ ಬೇಗೆಯಿಂದ ಅವರ ಧೈರ್ಯ ಕುಸಿಯಿತು. ರಾಧಾಕೃಷ್ಣ ಅದೊಂದೇ ಹಳ್ಳಿಯಲ್ಲಿ ಇರಲಾರ. ಇನ್ನೂ 18 ಗ್ರಾಮಗಳಿಗೆ ಹೋಗಬೇಕು. ಅಲ್ಲಿಯೂ ತನ್ನಿಂದಾದ ಸಹಾಯ ಒದಗಿಸಬೇಕು. ಅವನ ಒಂದು ಹೆದರಿಕೆ ಎಂದರೆ ಜನರ ತಾಳ್ಮೆ ಎಷ್ಟು ದಿನದ ತನಕ ಉಳಿದೀತು ಎಂದು. ಹೀಗೇನೆ ಚಳವಳ ಮುಂದುವರಿದರೆ ಅವರ ಹೋದ ಬದುಕು ಸಿಕ್ಕೀತೆ. ಸೆರೆಮನೆಗೆ ಹೋದವರು ಮರಳಿ ಬರುವಾಗ ಮನೆ ಮಂದಿಯ ಪಾಡನ್ನು ಕಂಡು ಹೇಗೆ ಅನಿಸೀತು? ಇಂಥ ಒಂದು ಸಂಗರವನ್ನು ಹೂಡುವಾಗ ತಾತ್ಕಾಲಿಕ ಉತ್ಸಾಹ, ತಾತ್ಕಾಲಿಕ ತಯಾರಿಗಳಿಂದ ಯಶಸ್ಸು ದೊರೆತೀತೆ ಎಂದೆಲ್ಲ ಆತ ವಿಚಾರ ಮಾಡಬೇಕಾಯಿತು. ಒಂದು ದಿನ ಮಹಾಬಲ ಭಟ್ಟರು ತಮ್ಮ ಕಾರಾಗೃಹದ ಅವಧಿಯನ್ನು ತೀರಿಸಿಕೊಂಡು ಮನೆಗೆ ಹಿಂದಿರುಗಿದರು. ಶಿಶಿ ಊರಿಗೆ ಬರುತ್ತಲೇ ತಮ್ಮ ಆಸ್ತಿ ಮನೆಗಳು ಹರಾಜಾದ ವಿಷಯ ತಿಳಿಯಿತು. ಅದರಿಂದ ಮುಖ ಕಳೆಗುಂದಿತು. ಊರಿಗೆ ನಡೆದು ಬಂದು ತಮ್ಮ ಮನೆಗೆ ಕಾಲು ಇರಿಸುವಾಗ ಅವರ ನಿರಾಶೆಯು ಸಂಪೂರ್ಣವಾಯಿತು. ಮನೆಯಲ್ಲಿ ಕುಳಿತವರು ಬೇರೆಯೇ ಜನ. ಅವರ ರೌದ್ರ ಕೆರಳಿತು. ನೋಡುವ, ನನ್ನ ಮನೆಯಲ್ಲಿ ಕುಳಿತು ನನ್ನವರನ್ನು ಓಡಿಸಿ ದಿಕ್ಕಾಪಾಲು ಮಾಡಿದವರನ್ನು ಉಚ್ಚಾಟನೆ ಮಾಡಲು ಬರುತ್ತದೆಯೋ ಇಲ್ಲವೋ ಎಂದು ನೋಡಿಬಿಡುತ್ತೇನೆ ಎಂಬ ಆವೇಶ, ಸೇಡುಗಳು ಮನಸ್ಸಿನಲ್ಲಿ ಮೂಡಿದವು. ಆದರೆ ಅಲ್ಲಿ ಕುಳಿತಿರುವವರು ಆಳುಗಳು. ತನಗೆ ಅನ್ಯಾಯ ಮಾಡಿದವರು ಬೇರೆ. ಆ ತಿಳಿವಿಲ್ಲದ ಜನರೊಡನೆ ಒದರಿಕೊಂಡು ಪ್ರಯೋಜನವಿಲ್ಲ ಎಂದು ತೋರಿತು. 10 ನಿಮಿಷ ಕಾಲ ಎಲ್ಲಿಗೆ ಹೋಗುವುದೆಂದೂ ತೋಚಲಿಲ್ಲ. ಅಲ್ಲಿಯೇ ನಿಂತುಕೊಂಡರು. ಅಲ್ಲಿಯ ಒಬ್ಬ ಆಳು ಅವರ ಮನೆಯವರು ಈಚಣ್ಣನವರಲ್ಲಿ ಇರುವ ವಿಚಾರವನ್ನು ತಿಳಿಸಿದ. ವಿಚಾರಮಗ್ನರಾಗಿ ಅಲ್ಲಿಗೆ ಹೋದರು. ಅಸ್ಥಿರವಾದ ಮನಸ್ಸಿನಿಂದ ಕುದಿಯುತ್ತಿದ್ದ ಕೋಪದಿಂದ ಮೈಯೆಲ್ಲ ಬೆವರುತ್ತಿತ್ತು. ಆ ಮನೆಯ ಜಗಲಿಯ ಮೇಲೆ ಉಸ್ಸೆಂದು ಕುಳಿತುಕೊಳ್ಳುತ್ತಲೇ ಒಂದಿಷ್ಟು ಸಮಾಧಾನವಾಯಿತು. ಮನೆಯವರನ್ನು ಕಂಡು ಅಲ್ಪ ಸ್ವಲ್ಪ ಸಂತೋಷವಾದರೂ ಅವರ ಸ್ಥಿತಿಯನ್ನು ಕಂಡು ಸಾಕಷ್ಟು ದುಃಖವೂ ಆಯಿತು. ಆ 4-6 ದಿವಸ ಅವರ ಮನಸ್ಸಿನಲ್ಲಿ ವಿಪ್ಲವವನ್ನು ಹೇಳತೀರದು. ದಿನವೆಲ್ಲ ಈಚಣ್ಣಯ್ಯನವರೊಡನೆ ತಮ್ಮ ಕೊರಗು ಸೇಡುಗಳನ್ನು ತೋರಿಕೊಳ್ಳುತ್ತಿದ್ದಾರೆ. ಭಾವ, ಬೇಸಿಗೆಯ ಭತ್ತವನ್ನೆಲ್ಲ ಆ ಸಾಹೇಬನೇ ಸಾಗಿಸಿದನೆಂದು ಹೇಳಿದಿರಿ. ಸಾಗಿಸಿದ್ದಾನೋ ಇನ್ನೂ ಮನೆಯಲ್ಲೇ ಇರಿಸಿದ್ದಾನೋ? ಆದರೆ ಈ ಮೊದಲು ಬೆಳೆದ ಭತ್ತವನ್ನು ಅವನು ಸಾಗಿಸುವುದನ್ನು ನಾವು ನೋಡಿಕೊಂಡು ಇರುವುದಕ್ಕಿಂತ ಸಾಯುವುದು ಮೇಲು ಎಂದರು. ಏನು ಮಾಡುವುದು ಮಹಾರಾಯ? ಕಾಲ ಅಂಥದ್ದು ಬಂದಿದೆ. ಅನುಭವಿಸದೆ ಬೇರೆ ಗತಿಯಿಲ್ಲ ಎಂದು ನಿಸ್ಸಹಾಯಕರಂತೆ ಅವರು ನುಡಿದರು.
ನಿನ್ನ ವ್ಯಾಪಾರ ಒಳ್ಳೆ ಚೆನ್ನಾಗಿದೆ. ಹಾಗೆಯೇ ಕುಳಿತಿರುವವನು ನಾನಲ್ಲ. ನಾವು ದೇಶಕ್ಕಾಗಿ ಮನೆಮಾರು ಬಿಟ್ಟದ್ದು. ಈ ಕಳ್ಳನ ಲಾಭಕ್ಕಲ್ಲ. ಇಂಥ ಜನರು ದೇಶದಲ್ಲಿದ್ದಾರೆಯೇ? ಅವನಂತಹವರಿಗೆ ಬುದ್ಧಿ ಕಲಿಸಬೇಕಾದರೆ ಬೇರೆಯೇ ದಾರಿ ಇದೆ. ನಮಗಾದ ಹೊಟ್ಟೆ ಉರಿ ಅವನಿಗೂ ಆಗಬೇಕು. ಊರಿಗೆ ಸ್ವರಾಜ್ಯ ಬಂದರೆ ನಮಗೆ ಮಾತ್ರ ಬರುವುದು, ಅವನಿಗೆ ಇಲ್ಲ ಎಂದು ತಿಳಿದಿದ್ದಾನೇನೋ ಎಂದರು. ಯಾವುದಕ್ಕೂ ಅವರು ಬರಲಿ, ಅವರನ್ನು ಕೇಳುವ ಎಂದರು ಈ ಚೆನ್ನಯ್ಯ. ಅವರೇ ರಾಧಾಕೃಷ್ಣ. ಮನೆಯಲ್ಲಿ ಶಾರದೆ, ಗಂಗೆ, ಮಹಾದೇವರನ್ನು ಕಾಣದೆ ಮಕ್ಕಳೆಲ್ಲಿ ಎಂದು ಕೇಳಿದಾಗ ಈ ಚೆನ್ನಯ್ಯ ಎಲ್ಲ ಸಂಗತಿಗಳನ್ನು ಹೇಳಿದರು. ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದೇನೆ, ಏತಕ್ಕೆ ಎಂಬುದನ್ನು ತಿಳಿಸಿದರು. ನನ್ನ ಮಗುವನ್ನೂ ಅಲ್ಲಿಯೇ ಬಿಟ್ಟಿದ್ದೇನೆ. ನಿಮಗೆಲ್ಲ 6 ತಿಂಗಳಾದರೆ ನನ್ನವಳಿಗೆ 1 ವರ್ಷ ಆಯ್ತಲ್ಲ ಎಂದು ಹೇಳಿದರು. ಆಗ ಮಹಾಬಲ ಭಟ್ಟರು, ಹೌದು, ಅದೊಂದು ಕೆಲಸವೇನೋ ಒಳ್ಳೆಯದು ಮಾಡಿದೆ. ನಮ್ಮ ಪಾಡು ಎಷ್ಟು ದಿನ ಹೀಗೆ ಇರುತ್ತದೆಯೋ ತಿಳಿಯುವುದಿಲ್ಲ. ದೊಡ್ಡವರು ಹೇಗೂ ದಿವಸಗಳನ್ನು ಕಳೆಯಬಹುದು, ಉಪವಾಸವೋ ಅರೆ ಹೊಟ್ಟೆಯೋ. ಅಲ್ಲಿಯ ತನಕ ಮಕ್ಕಳ ಯೋಚನೆಯಾದರೂ ನಿಶ್ಚಿಂತೆಯಾಯ್ತಲ್ಲ ಎಂದು ಸಂತೋಷ ವ್ಯಕ್ತಪಡಿಸಿದರು. 2 ದಿವಸಗಳಲ್ಲಿ ರಾಧಾಕೃಷ್ಣ ಅಲ್ಲಿಗೆ ಬಂದನು. ಈ ಸಾರಿ ಆತ ಸ್ವಲ್ಪ ಉತ್ಸಾಹದಿಂದಲೇ ಬಂದಿದ್ದ. ಬಂದಾಗ ಬಿಡುಗಡೆಗೊಂಡು ಬಂದ ಮಹಾಬಲ ಭಟ್ಟರ ದರ್ಶನವಾಯಿತು. ಅವರು ಜೈಲಿನ ವಾರ್ತೆಗಳನ್ನೆಲ್ಲ ತಿಳಿಸಿದರು. ಅಲ್ಲಿನ ಕಷ್ಟ ನೋವುಗಳನ್ನು ಬಣ್ಣಿಸಿದರು. ಆ ಬಳಿಕ ಈತ ಚಳವಳದ ವಾರ್ತೆಯನ್ನೆಲ್ಲ ತರ್ಕಿಸಿ ಅವರಿಗೆ ಬೇಕಾಗುವ ಊಟದ ಪ್ರಸ್ತಾಪಕ್ಕೆ ಬಂದನು. ಶಿಷ್ಯ ಒಬ್ಬ ಸ್ನೇಹಿತರು ತಮ್ಮ ಹೆಸರು ಹೇಳಬಾರದು ಎಂದು ಹೇಳಿ 100 ರೂಪಾಯಿ ಕೊಟ್ಟಿದ್ದಾರೆ. ನಮಗೆ ಜನ ಸಹಾಯವಿಲ್ಲದಾಗ ಹೊರಗಿಂದ ಭತ್ತ ತರುವುದು ತುಂಬ ಕಷ್ಟ. ನಾವು ಆ ಸಾಹೇಬನ ಭತ್ತ ಕೊಂಡರೆ ಹೇಗೆ? ನಮಗೆಂದೇ ಕೇಳಿದರೆ ಏನೂ ಸಿಕ್ಕಲಿಕ್ಕಿಲ್ಲ. ಈ ಚೆನ್ನ ಭಟ್ಟರ ಮನೆ ಸತ್ಯಾಗ್ರಹಿಗಳ ಶಿಬಿರವಾಗಿದೆ ಎಂದು ಶಿಷ್ಯಲ್ಲಿಯೂ ವರ್ತಮಾನವಿದೆ. ಇಲ್ಲಿಗೆ ಕಾಳು ಕಡ್ಡಿ ಬಾರದ ಹಾಗೆ ಮಾಡುತ್ತೇವೆ ಎಂದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ ಜಂಬ ಕೊಚ್ಚುತ್ತಿದ್ದುದು ನನ್ನ ಕಿವಿಗೆ ಬಿತ್ತು. ಹೊರಗಿನವರನ್ನು ಹೆದರಿಸಿ ಹಾಗೆ ಮಾಡಲಿಕ್ಕೂ ಸಾಕು. ಅದಕ್ಕೇನೆ ಊರಿನ ಭತ್ತ ಊರಿನಲ್ಲೇ ಉಳಿಸಿಕೊಳ್ಳಬೇಕು. ಸಾಹೇಬರ ಒಬ್ಬ ಸ್ನೇಹಿತರನ್ನು ಹಿಡಿದು ಅವರಿಗೆ ಎಂದು ಹೇಳಿ ಭತ್ತ ಕೊಳ್ಳುವುದು ಸಾಧ್ಯವಿದೆ ಎಂದನು. ಮಹಾಬಲ ಭಟ್ಟರು ಕಿಡಿಕಿಡಿಯಾದರು. ಏನು? ನಮ್ಮ ಗದ್ದೆಯಲ್ಲಿ ಬೆಳೆದ ಅಕ್ಕಿಯನ್ನು ನಾವು ದುಡ್ಡು ಕೊಟ್ಟು ತೆಗೆದುಕೊಳ್ಳುವುದೇ? ಆ ಅಕ್ಕಿಯನ್ನು ಕೊಂಡು ಉಂಡು ಬದುಕುವ ಬದಲು ಉಪವಾಸ ಸತ್ತರೆ ಆಗದೆ ಎಂದರು. ಇಷ್ಟು ಜನ ಹೆಂಗಸರು ಮುದುಕರು ಇರುವಾಗ ಹಾಗೆ ಆವೇಶಗೊಂಡಿದ್ದರಿಂದ ಏನು ಫಲ ಎಂದನು ರಾಧಾಕೃಷ್ಣ. ನನಗೆ ಅದು ಯಾವುದು ತಿಳಿಯದು. ನಾನು ಆ ಭತ್ತವನ್ನು ನಿರ್ನಾಮ ಮಾಡದೆ ಬಿಡುವವನಲ್ಲ. ನನಗೆ ಜೀವದ ಹಂಗೂ ಇಲ್ಲ. ಆ ದಿನ ಮರ ಕಡಿದು ಜೈಲಿಗೆ ಹೋದರೆ ನಾಳೆ ಇಷ್ಟು ಮಾಡಿ ಹೋಗುತ್ತೇನೆ ಎಂದರು. ಅವರ ಒರಟುತನ ಸಿಟ್ಟುಗಳನ್ನು ಕಂಡು ರಾಧಾಕೃಷ್ಣ ಗಾಬರಿಯಾದ. ಇದು ಸತ್ಯಾಗ್ರಹ, ಶಾಂತಿ ಯುದ್ಧ. ನಿಮ್ಮದು ಹಿಂಸೆಯ ರೀತಿಯಾಯಿತಲ್ಲ ಎಂದ. ಸತ್ಯಾಗ್ರಹ ಸರ್ಕಾರದೊಡನೆ. ಸುಲೇಮಾನ ಸಾಹೇಬನಿಗೂ ಅದಕ್ಕೂ ಸಂಬಂಧವಿಲ್ಲ. ನಮ್ಮ ಮನೆಯನ್ನು ಮುರಿದವನೊಡನೆ ಅದೆಲ್ಲ ಬೇಡ. ಅಲ್ಲದೆ ನಾನು ಯಾರದ್ದಾದರೂ ಪ್ರಾಣ ತೆಗೆಯುತ್ತೇನೆಯೇ? ಯಾರನ್ನೂ ಹೊಡೆಯುವುದಿಲ್ಲ, ಬಡಿಯುವುದಿಲ್ಲ ಎಂದು ತಮ್ಮದೇ ಆದ ತರ್ಕವನ್ನು ಹೂಡಿದರು. ಆತ ಆಗ ಮಾತನಾಡಲಿಲ್ಲ. ಆಮೇಲೆ ವಿಚಾರ ಮಾಡುವ ಎಂದು ಸುಮ್ಮನಾದ. ಸುಲೇಮಾನ್ ಸಾಹೇಬರಿಗೂ ಊರವರ ಹೆದರಿಕೆ ಇಲ್ಲದೇ ಇಲ್ಲ. ನಾಗೇನಹಳ್ಳಿಯವರು ಬೆಳೆದ ಭತ್ತವನ್ನು ಇಲ್ಲವೇ ಅಲ್ಲಿ ತಾವೇ ಬೆಳೆಸಿದ ಭತ್ತವನ್ನು ರಾಜಾರೂಢಿಯಿಂದ ತಮ್ಮ ಊರಿಗೆ ಸಾಗಿಸುವ ಧೈರ್ಯ ಅವರಿಗೂ ಇದ್ದಿರಲಿಲ್ಲ. ಅಲ್ಲಿಂದ 10 ಮೈಲಿಯ ತನಕ ಬಿಡು ಬಿಡಾರವಿಲ್ಲದ ದಾರಿಯಲ್ಲಿ ಭತ್ತ ಸಾಗಬೇಕು. ಪೈರನ್ನು ಕಟಾವು ಮಾಡಿ ಸಂಗ್ರಹಿಸುವುದೇ ಕಷ್ಟದ ಕೆಲಸವಾಗಿತ್ತು. ಅಗ್ಗಕ್ಕೆ ಸಿಕ್ಕಿದ ಭೂಮಿ ಎಂಬ ಹಿಗ್ಗಿನಿಂದ ದುಬಾರಿ ಮಜೂರಿ ಕೊಟ್ಟು ಯಲ್ಲಾಪುರದಿಂದ ಆಳುಗಳನ್ನು ಕಳುಹಿಸಿ ಅಷ್ಟು ಕೆಲಸ ಮಾಡಿಸಿದ್ದರು. ಕೊಯ್ಲಿನ ಹಿಂದೆಯೇ ಭತ್ತ ತರಿಸಿದ್ದರೆ ಚೆನ್ನಾಗಿತ್ತು ಎಂದು ತೋರಿತು. ಆದರೆ ಹಸಿ ಭತ್ತ ಸಾಗಿಸುವುದಕ್ಕೆ ಉಂಟೆ? ಈಗ ಭತ್ತದ ಹಿಂದೆ ಅಡಿಕೆಯ ಫಸಲು ಹೊರಡುತ್ತಿದೆ. ಅದನ್ನಂತೂ ಬಿಟ್ಟುಬಿಡುವ ಹಾಗೆಯೇ ಇಲ್ಲ. ಹೀಗಾಗಿ ಅವರು ತಮ್ಮ ನಂಬಿಗಸ್ತ ಒಬ್ಬ ಜವಾನನ್ನು ನಾಗೇನಹಳ್ಳಿಗೆ ಕಳುಹಿಸಿದರು. ತೊಂದರೆ ಇಲ್ಲದೆ ಹೋದರೆ ಭತ್ತ ಸಾಗಿಸಿಕೊಂಡು ತೊಂದರೆ ಆಗುವಲ್ಲಿ ಸಮೀಪದವರು ಯಾರಿಗಾದರೂ ಮಾರಿಬಿಡು ಎಂದಿದ್ದರು. ಈ ಚಿಲ್ಲರೆ ಕೆಲಸಕ್ಕಾಗಿ ಅವರೇ ಅಲ್ಲಿಯ ತನಕ ಬರಲಾರರು.
ಒಳಗೆ ಜೀವದ ಬೆದರಿಕೆಯೂ ಇದೆ. ಅವರ ಈ ಮುಕಾದಮ್ಮು ನಾಗೇನಹಳ್ಳಿಯಲ್ಲಿ ಯಾವ ಗಿರಾಕಿಯನ್ನು ಹುಡುಕಲಿ? ಸುಮಾರು 300 ಮಾನಿಗೆ ಭತ್ತವಾಗಬಹುದು. ಅದು ಅವರ ಕಣಜದಲ್ಲಿ ತುಂಬಿತ್ತು. ಕೆಲಸ ಸುಲಭ ಮಾಡಿಕೊಳ್ಳಲು ಈಚಣ್ಣ ಭಟ್ಟರಲ್ಲಿಗೆ ಆತ ಬಂದು ನ್ಯಾಯವಾದ ದರದಲ್ಲಿ ನಿಮಗೇನೇ ಕೊಡಲು ಅಡ್ಡಿಯಿಲ್ಲ ಎಂದು ತಿಳಿಸಿದನು. ಈಚಣ್ಣ ಭಟ್ಟರಿಗೆ ಅದನ್ನು ಕೊಂಡರಾಗಬಹುದು ಎಂಬ ಮನಸ್ಸು. ಸಾಕಷ್ಟು ಹಣ ಇಲ್ಲ. ರಾಧಾಕೃಷ್ಣ ತಂದುಕೊಟ್ಟ ರೂಪಾಯಿಗಳಲ್ಲಿ ಸ್ವಲ್ಪವನ್ನಾದರೂ ಮಕ್ಕಳ ವೆಚ್ಚಕ್ಕೆ ಕಳುಹಿಸಿಕೊಡಬೇಡವೇ? ಆತನೆನ್ನುತ್ತಾನೆ, ಅಲ್ಲಿಗೆ ಬೇರೆ ಏನಾದರೂ ಏರ್ಪಾಟನ್ನು ಮಾಡುವ. ಇಲ್ಲಿ ಒಮ್ಮೆ ಊರಿಂದ ಭತ್ತ ಹೋದ ಮೇಲೆ ತಿರುಗಿ ತರಿಸಿಕೊಳ್ಳುವುದು ಕಷ್ಟ. 40 ಮಂದಿ ಇರುವಾಗ ವರ್ಷಕ್ಕೆ ಗಂಜಿಗೆ ಬೇಕೆನ್ನುವಷ್ಟಾದರೂ ಉಳಿಸಿಕೊಳ್ಳಬೇಡವೇ? ಸರ್ಕಾರಕ್ಕೂ ಗಾಂಧಿಯವರಿಗೂ